ಕಾರ್ತಿಕ್ ಗೆಲ್ಲಬೇಕು ಅನ್ನುವಂಥದ್ದು ಬರೀ ನಿಮ್ಮ ಅಭಿಮಾನಿಗಳ ಕನಸಲ್ಲ, ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮದು ಮೂಲ ಉದ್ದೇಶ ಏನು, ಜನರನ್ನ ನಗ್ಸೋದು. ಅದನ್ನ 100% ಮಾಡ್ತಾ ಇದೀವ. ಟ್ರೋಫಿ ಇವತ್ತಿರುತ್ತೆ, ತಗೊಂತೀವಿ, ಮತ್ತೆ ಹೋಗಿ ಶೋಕೇಶಲ್ಲಿ ಇಟ್ಟರೆ ಯಾವತ್ತೂ ಮುಟ್ಟಲ್ಲ. ಅದನ್ನೇನು ಇಟ್ಕೊಂಡು ಜೊತೆಲಿ ಓಡಾಡಲ್ಲ. ಸೊ ನಮ್ಮ ಜರ್ನಿ ಇರೋದು ನಗ್ಸೋದ್ರ ಮೇಲೆ. ಸೊ ಆ ಕೆಲಸ ಯಾವತ್ತೂ ಡ್ರಾಪ್ ಮಾಡಲ್ಲ, ಪರವಾಗಿಲ್ಲ. ಯೋಗ್ಯತೆ ಅರ್ಹತೆ ಇದ್ದವ್ರಿಗೆ ಮಾತ್ರ ಕಣ್ಣೀರು ಹಾಕಿ ಎಲ್ರಿಗೂ ಹಾಕಕ್ಕೆ ಹೋಗ್ಬಿಡಿ ಅಂತ ನಿಮಗೆ ಸ್ಟೇಜ್ ಮೇಲೆ ಹೇಳಿದ್ದು. ಬಹುಶಃ ಆ ಮಾತನ್ನ ನೀವೆಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಹೇಳಿದ ಮಾತು ನಿಜ. ಆಮೇಲೆ ನಾನು ಈಗ ಕಣ್ಣೀರೇನು ಹಾಕಲ್ಲ. ಇತ್ತಿತ್ಲೆಗೆ ಯಾಕೆ ಕಣ್ಣೀರು ಹಾಕಬೇಕು? ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ? ನಾನು ಕಣ್ಣೀರು ಹಾಕಿದಾಗ ನನ್ನ ಸುತ್ತ ಇರೋರಿಗೂ ನನ್ನ ವೀಕ್ನೆಸ್ ಗೊತ್ತಾಗುತ್ತೆ. ಸೊ ನನ್ನ ವೀಕ್ನೆಸ್ ನಾನು ಎಷ್ಟೇ ಕಷ್ಟ ಇದ್ರೂ ಕಣ್ಣೀರು ಹಾಕಬಾರ್ದು, ಯಾರ ಹತ್ರನೂ ಹೇಳ್ಕೊಂಡು ಬಾರ್ದು. ಸರ್, ನಿಮಗೂ ವಿರೋಧಿಗಳಿದ್ದಾರೆ ಸರ್. ಈ ಕಮೆಂಟ್ಗಳಿಗೆ ಅಷ್ಟು ಹರ್ಟ್ ಆಗಿದೆ, ನಿಮಗೆ ಎಷ್ಟು ಹರ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಒಬ್ಬಳು ತಾಯಿ ಒಬ್ಬ ಮಗನ್ನ ಸಾಕಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತಾಳೆ ಅಂತ ನನಗಿಂತ ಚೆನ್ನಾಗಿ ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ಯಾರ ತಾಯಿ ಮಾಡಬಾರ್ದು. ಬೈಬೇಕಾ? ಬೈದ್ಬಿಡಿ, ನೀನು ಈ ಕೆಲಸ ಮಾಡಿ ಸರಿ ಇಲ್ಲ. ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಶೋಗಳ ಮೂಲಕ ಕರುನಾಡಿನ ಮನೆ ಮನವನ್ನ ತಲುಪದಂತ ಹುಲಿ ಕಾರ್ತಿಕ್ ಅವರು ಸಿನಿಮಾಗಳ ಮೂಲಕವೂ ಕೂಡ ಕಮಾಲ್ ಮಾಡ್ತಾ ಇದ್ದಾರೆ. ಟಗರು ಪಲ್ಯಾದಿಂದ ಹಿಡಿದು ಇವಾಗ ಲಂಗೋಟಿ ಮ್ಯಾನ್ ತನಕ ಸಾಕಷ್ಟು ಸಿನಿಮಾಗಳಲ್ಲಿ ಮಿಂಚು ಹರಿಸಿದ್ದಾರೆ. ಲಂಗೋಟಿ ಮ್ಯಾನ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದ್ದಾರೆ. ಆ ಸಿನಿಮಾದ ಬಗ್ಗೆ, ಅವರ ಇನ್ಸ್ಪಿರೇಷನಲ್ ಜರ್ನಿ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಹುಲಿ ಕಾರ್ತಿಕ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ಇನ್ನೇನು ಸಮಾಚಾರ ಹೇಳ್ಬೇಕು ನೀವೇ. ಈಗ ಗಿಚ್ಚಿಗಿಲಿಗಿಲಿ ಫಿನಾಲೆ ಹಂತಕ್ಕೆ ಬಂದಿದೆ. ಸೊ ಹುಲಿ ಕಾರ್ತಿಕ್ ಗೆಲ್ಲಬೇಕು ಅನ್ನುವಂಥದ್ದು ಬರೀ ನಿಮ್ಮ ಅಭಿಮಾನಿಗಳ ಕನಸಲ್ಲ, ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ನಮ್ಮ ಕಾರ್ತಿಕ್ ಗೆಲ್ಲಬೇಕು ಅಂತ ಕೀರ್ತಿ ಸರ್ ಇಂದ ಹಿಡಿದು ಸಾಕಷ್ಟು ಜನ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಕಿರೀಟದ ಬಗ್ಗೆ ಅಥವಾ ಟ್ರೋಫಿ ಬಗ್ಗೆ? ಸೊ ಅದ್ರ ಬಗ್ಗೆ ತುಂಬ ಇದೆ. ಯಾಕಂದರೆ ನಾವು 8 ವರ್ಷ ಆಯಿತು ಈ ರಿಯಾಲಿಟಿ ಶೋ ಮಾಡ್ತಾ. ಯಾವತ್ತೂ ಯಾವ ಟ್ರೋಫಿನೂ ಗೆದ್ದಿಲ್ಲ. ಅಂದರೆ ಮಜಾ ಭಾರತದಲ್ಲಿ ಟ್ರೋಫಿ ಇರಲಿಲ್ಲ, ಬಟ್ ಇಲ್ಲಿ ಟ್ರೋಫಿ ಇತ್ತು. 3 ವರ್ಷದಿಂದ ಸೆಕೆಂಡು ಇಲ್ಲ, ಥರ್ಡು ಇಲ್ಲ, ಫಸ್ಟು ಇಲ್ಲ, ಯಾವುದೂ ಇರಲಿಲ್ಲ. ಅನುಬಂಧ ಅವಾರ್ಡ್ಸ್ ಆಗಲಿ ಇದು ಯಾವುದೂ ಇರಲಿಲ್ಲ. ಸೊ ಹಾರ್ಡ್ ವರ್ಕ್ 100% ಮಾಡಿದ್ದೀವಿ. ಸೊ ಏನಂದರೆ ಅದ್ರದ್ದು ಅದು ಹುಚ್ಚಿರ, ಅದ್ರದ್ದು ಒಂದು ಸರಿ ಗೆಲ್ಲಬೇಕು ಅನ್ನೋ ಹಠ ಇರುತ್ತಲ್ಲ, ಅದನ್ನ ಗೆಲ್ಲಬೇಕು. ಗೆದ್ದು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನು ಅನುಭವಿಸ್ಬೇಕು ನಾನು. ಅದಕ್ಕೋಸ್ಕರ 100% ಕೆಲಸ ಮಾಡಿದ್ದೀವಿ. ನೋಡೋಣ, ದೇವರಿದ್ದಾರೆ, ಈ ಸರಿ ಗೆಲ್ಲಿಸ್ತಾರೆ. ಅವನು ಕಾಯಿಸಿದ್ದಾನೆ ಅಂದರೆ ಇಷ್ಟು ದಿನ ಏನೋ ಅಲ್ಟಿಮೇಟ್ ಏನೋ ಯಾವುದೋ ಒಳ್ಳೇದು ಕೊಡೋಕ್ಕೆ ಕಾಯಿಸಿರ್ತಾನೆ. ಅಥವಾ ಯಾರೋ ಸಿಗದೇ ಇರೋರು ನಾವೆಲ್ಲ ಏನು ಮಾಡ್ತೀವಿ, ನಮಗೆ ಇದು ಸಿಕ್ಕಿಲ್ಲ ಅಂದ್ಕೊಂಡು ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತೀವಿ. ಸೊ ಮುಂದೆ ಸಿಗೋದಿರೋದು ಕಳೆದೋಗ್ಬಿಡುತ್ತೆ. ನಾವು ಟ್ರೈ ಮಾಡ್ತಾನೇ ಇರಬೇಕು. ನನ್ನ ಊಟ ಒಂದು ದಿನ ಎಲ್ಲೋ ಇಟ್ಟಿರ್ತಾನೆ, ಅಕಸ್ಮಾತ್ ನನ್ನ ಹತ್ರನೇ ಇಟ್ಟಿರ್ತಾನೆ, ಅಥವಾ ಇನ್ನೆಲ್ಲೋ ದೂರದಲ್ಲಿ ಇಟ್ಟಿರ್ತಾನೆ, ಇನ್ನೂ ಆಚೆ ದೂರದಲ್ಲಿ ಇರ್ತಾನೆ. ನಾವು ಆ ಜರ್ನಿನ ಅರ್ಧಕ್ಕೆ ಡ್ರಾಪ್ ಮಾಡಬಾರ್ದು. ನಾನು ಈ ಸರಿ ಸೋತರೂ ನನಗೇನು ಬೇಜಾರಿಲ್ಲ. ನನಗೊಂದು ಕಾನ್ಫಿಡೆನ್ಸ್ ಏನಂದರೆ ಗಿಚ್ಚಿಗಿಲಿಗಿಲಿ ಸೀಸನ್ 1, 2, 3, 4, 5, 6 ಆಗುತ್ತೆ, ಯಾವುದೋ ಒಂದು ಗೆಲ್ತೀನಿ. ಸೊ ಈ ಸರಿ ನನ್ನ ಬೆಸ್ಟು ಎಫರ್ಟ್ ಏನು ಮಾಡಬೇಕು ಅದು ಮಾಡಿದ್ದೀನಿ. ಸರ್, ಈಗ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಹೋದ್ರೆ ನಿರಾಸೆ ಅಂತೂ ಇಲ್ಲ. ಅಂದರೆ ಗೆಲ್ಲಬೇಕಾಗಿತ್ತು, ಸಿಕ್ಕಿಲ್ಲ, ಇಟ್ಸ್ ಓಕೆ, ನಂಗೆ ನೆಕ್ಸ್ಟ್ ಸಿಗುತ್ತೆ ಅನ್ನೋವಂಥದ್ದು. 2 ವರ್ಷ ಹಂಗೇನಾದರೂ ನಂಗೆ ನಿರಾಸೆ ಇದ್ದಿದ್ರೆ ನಾನು ಫಸ್ಟ್ ಇಯರೇ ಗೆಲ್ಲಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಫಸ್ಟ್ ಇಯರ್ ಗೆದ್ದಿಲ್ಲ, ಸೆಕೆಂಡ್ ಇಯರ್ ಗೆಲ್ಲಬೇಕು ಅಂತಲೂ ಆಸೆ ಇತ್ತು, ಸೆಕೆಂಡ್ ಇಯರು ಗೆದ್ದಿಲ್ಲ. ಈ ವರ್ಷ ನೋಡೋಣ, ಗೆದ್ದು ಹಂಗಂತ ನಾನು 2 ವರ್ಷನೂ ಡ್ರಾಪ್ ಮಾಡಿಲ್ವಲ್ಲ. ನಮ್ಮದು ಮೂಲ ಉದ್ದೇಶ ಏನು, ಜನರನ್ನ ನಗ್ಸೋದು. ಅದನ್ನು 100% ಮಾಡ್ತಾಯಿದ್ದೀವ. ಟ್ರೋಫಿ ಇವತ್ತಿರುತ್ತೆ, ತಗೊಳ್ತೀವಿ, ಮತ್ತೆ ಹೋಗಿ ಶೋಕೇಶಲ್ಲಿ ಇಟ್ಟರೆ ಯಾವತ್ತೂ ಮುಟ್ಟಲ್ಲ. ಅದನ್ನೇನು ಇಟ್ಕೊಂಡು ಜೊತೆಲಿ ಓಡಾಡಲ್ಲ. ಸೊ ನಮ್ಮ ಜರ್ನಿ ಇರೋದು ನಗ್ಸೋದ್ರ ಮೇಲೆ. ಸೊ ಆ ಕೆಲಸ ಯಾವತ್ತೂ ಡ್ರಾಪ್ ಮಾಡಲ್ಲ, ಪರವಾಗಿಲ್ಲ. ಸಿಕ್ಕಿದ್ರೂ ಖುಷಿ, ಸಿಕ್ಕದೇ ಇದ್ದರೂ ಮುಂದಿನ ವರ್ಷ ನನ್ನ ಹೆಸರಲ್ಲಿರುತ್ತೆ ಅಂದ್ಕೊಳ್ತೀನಿ ಅಷ್ಟೇ. ಸರಿ, ಈಗ ನೀವೇ ಹೇಳ್ದಂಗೆ ಈಗ ರಿಯಾಲಿಟಿ ಶೋ ಅಥವಾ ಸ್ಮಾಲ್ ಸ್ಕ್ರೀನ್ ಅಂತಂದಾಗ ಎವ್ರಿ ಡೇ ನೀವು ನಮ್ಮ ಕರುನಾಡಿನ ಮನೆಗಳನ್ನು ತಲುಪ್ತಾ ಇರ್ತೀರಿ. ಈ ಸಿನಿಮಾ ಅಂತ ಬಂದಾಗ ಒಂದು ಶುಕ್ರವಾರ ಅಷ್ಟೇ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಅದು ಥಿಯೇಟ್ರ್ ಆದಮೇಲೆ ಟಿವಿಗೆ ಬರುತ್ತೆ, ಅದು ಸೆಕೆಂಡ್ರಿ. ಬಟ್ ಈ ಸಿನಿಮಾ ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಸ್ಕ್ರೀನ್ ಎರಡೂ ಕಡೆ ಬ್ಯುಸಿ ಆಗೋದಿದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ ಅವಕಾಶ. ನಿಮಗೆ ಬಹುಶಃ ನನ್ನ ಪ್ರಕಾರ ಟಗರು ಪಲ್ಯ ಮೊದಲನೇ ಸಿನಿಮಾ? ಇಲ್ಲ, ನಂದು ಮೊದಲನೇ ಸಿನಿಮಾ ವಿಕ್ರಮ್ ರವಿಚಂದ್ರನ್ ಅವ್ರದ್ದು ತ್ರಿವಿಕ್ರಮ. ಅಲ್ಲಿಂದ ಮೋಸ್ಟ್ಲಿ ಒಂದು 80 ಸಿನಿಮಾ ಆಗಿದೆ. ಈಗ 80 ಸಿನಿಮಾ ಆಗಿದೆ. ಸೊ ಇನ್ನೂ ಹೌದು, ಒಂದು 3 ಇಯರ್ಸ್ ಅಲ್ಲ, ಒಂದು 5 ಇಯರ್ಸ್ ಆಯಿತು. ಒಂದು 5 ಇಯರ್ಸಲ್ಲಿ ಅಷ್ಟಾಗಿದೆ. ಬಟ್ ಅದರಲ್ಲಿ ಎಷ್ಟೋ ರಿಲೀಸ್ ಆದವು ನೋಡಿ, ಒಂದು 8 ಸಿನಿಮಾ ರಿಲೀಸ್ ಆಗಿದೆ. ಅದು ಬಿಟ್ಟರೆ ಬೇರೆ ಎಲ್ಲ ಇನ್ನೂ ಪೋಸ್ಟ್ ಪ್ರೊಡಕ್ಷನು, ಆ ವರ್ಕು ಈ ವರ್ಕು ಅರ್ಧಕ್ಕೆ ನಿಂತವು, ಇನ್ನು ಸಿನಿಮಾ ಆಗದೆ ಇರೋವು, ಈ ಥರ ಸುಮಾರಿದ್ದಾವೆ. ಬಟ್
ಆಗ್ತಾಯಿದೆ. ಸರ್ 80 ಸಿನಿಮಾ ಅಂತಂದರೆ 5 ವರ್ಷದಲ್ಲಿ ಅದು ಸುಲಭದ ಮಾತಲ್ಲ. ಸೊ ಅದು ರಿಲೀಸ್ ಆಗಲಿ ಆಗದೇ ಇರಲಿ, ಅದು ಪ್ರೊಡ್ಯೂಸರ್ ಸಮಸ್ಯೆಗಳು ಕೆಲವೊಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ 80 ಸಿನಿಮಾದಲ್ಲಿ ನಿಮಗೆ ದಿ ಬೆಸ್ಟ್ ಸಿನಿಮಾ ಅಥವಾ ಈ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ಇದು ನನ್ನ ಕರಿಯರ್ಗೆ ಪ್ಲಸ್ ಆಯ್ತಪ್ಪ ಅನ್ನೋದಾದರೆ ಯಾವ ಸಿನಿಮಾ? ಸೊ ಎಲ್ರಿಗೂ ಗೊತ್ತದು ಟಗರು ಪಲ್ಯ. ಸೊ ಅದರಲ್ಲಿ ಅದು ಎಲ್ಲರೂ ಇವಾಗಲೂ ನನ್ನನ್ನು ಗಿಚ್ಚಿ ಗಿಲಿಗಿಲಿ ಹುಲಿ ಕಾರ್ತಿಕ್ ಅನ್ನೋದು ಬಿಟ್ಟರೆ ಟಗರು ಪಲ್ಯ ಕಾರ್ತಿಕ್ ಅಂತಲೇ ಮಾತಾಡಿಸ್ತಾರೆ. ಸೊ ಅದಕ್ಕೆ ನಾನು ಸ್ಪೆಷಲಿ ಟಗರು ಪಲ್ಯ ಡೈರೆಕ್ಟ್ರು ಉಮೇಶ್ ಕೃಪಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಡ್ಯಾಲಿ ಸರ್. ಸೊ ಡ್ಯಾಲಿ ಸರು ಯಾವ ಸಿನಿಮಾ ಮಾಡಿದ್ರು ಇವಾಗ ನಾನು ಇರ್ತೀನಿ. ಸೊ ತುಂಬ ಸಪೋರ್ಟಿವ್. ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರು ಅಂದ್ಕೊಂಬಿಟ್ಟಿದ್ದಾರೆ ಇವ್ನು ನಮ್ಮ ಗರಡಿ ಹುಡುಗ ಅಂದ್ಕೊಂಬಿಟ್ಟಿದ್ದಾರೆ. ಸೊ ನನಗೆ ಟಗರು ಪಲ್ಯ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಸಿನಿಮಾ ಅಂದರೆ ನೋಡಿ, ಟೆಲಿವಿಷನಲ್ಲಿ ನಾನು ಎಲ್ರಿಗೂ ಪರಿಚಯ, ಅದು ಬೇರೆ ಥರ. ಸಿನಿಮಾ ರಂಗದಲ್ಲಿ ಸಿನಿಮಾದವ್ರಿಗೆ ಪರಿಚಯ ಆಗೋದು ಸಿನಿಮಾದಿಂದಲೇ. ಸೊ ಅದನ್ನು ಪರಿಚಯ ಮಾಡಿಸಿದ್ರು ಟಗರು ಪಲ್ಯ. ಸೊ ಆಮೇಲೆ ಇವಾಗ ಈ ಸಿನಿಮಾ ಅಂತಲ್ಲ, ಲಂಗೋಟಿ ಮ್ಯಾನ್ ತುಂಬ ಒಳ್ಳೆಯ ಪಾತ್ರ. ಇದ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸರ್ ಯಾವ ಥರ ಪಾತ್ರ ಸರ್? ಸಿನಿಮಾ ಟ್ರೈಲರಿಂದನೇ ಸೊ ಸ್ಯಾಂಡಲ್ವುಡ್ನಲ್ಲಿ ಸೌಂಡ್ ಮಾಡ್ತಿರೋ ಸಿನಿಮಾ ಯಾವ ಥರ ಪಾತ್ರ ಕಾರ್ತಿಕ್ ಅವ್ರದ್ದು? ಸೊ ನಮ್ಮ ಕ್ಯಾಶುವಲ್ ಆಗಿ ಹೀರೋ ಫ್ರೆಂಡು, ಆಮೇಲೆ ವಿಲನ್ಗೂ ಫ್ರೆಂಡು, ಈ ಥರ ನನ್ನ ಕ್ಯಾರೆಕ್ಟ್ರು ಒಂದು ಕಾಮಿಡಿ ಪಾತ್ರನೇ. ಟ್ರೈಲರಲ್ಲಿ ಎಲ್ಲರೂ ಕೇಳೋರು, ಸರ್ ನಿಮ್ಮದೇ ಹಾಕಿಲ್ವಲ್ಲ, ನಿಮ್ಮದೇ ಹಾಕಿಲ್ಲ. ಯಾಕೆಂದ್ರೆ ನಾನೇ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದೆ, ಈ ಟ್ರೈಲರಲ್ಲಿ ಹಾಕ್ಬಿಡೋದು ಎಲ್ಲರೂ ಸಿಂಗಲ್ಲಾಗಿ ನೋಡಿ ನಗ್ಬಿಡ್ತಾರೆ. ನನಗೆ ಆ ಟ್ರೈಲರಲ್ಲಿ ಬೇಡ, ಥಿಯೇಟ್ರಲ್ಲಿ ಹಾಕ್ಬಿಡೋಣ. ಟ್ರೈಲರಲ್ಲಿ ಬಂದು ಟ್ರೈಲರಲ್ಲಿ ನೋಡಿದ್ರ ಮೇಲೆ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಈ ಕಾಮಿಡಿ ನಿಮ್ಮದು ಸಿನಿಮಾನೇ ಸಿಚುವೇಶನ್ ಕಾಮಿಡಿ ಇದೆ, ಯಾರು ಮಾಡಿದ್ರು ಅದು ಕಾಮಿಡಿ ಆಗುತ್ತೆ. ಇನ್ನು ನಂದೊಂದು ಸಪ್ರೇಟ್ ಮತ್ತೆ ಇದರಲ್ಲಿ ತುರ್ಕೋದು ಬೇಡ, ಥಿಯೇಟ್ರಲ್ಲಿ ಜನ ಎಂಜಾಯ್ ಮಾಡಲಿ ಅಂದ್ಕೊಂಡು ನಾನು ಇದರಲ್ಲೇ ಬೇಡ ಮೇಡಮ್ ಅಂತಲೇ ಹೇಳಿದ್ದೆ. ನಾನು ಅಷ್ಟೇ ಒಂದು ಕಾಮಿಡಿ ಪಾತ್ರನೇ. ಸರ್ ಈ ಪ್ರಶ್ನೆ ಹಳೇದಾದರೂ ಕೂಡ, ಯಾಕಂದರೆ ತುಂಬ ಕನಸುಗಳನ್ನು ಕಟ್ಕೊಂಡು ಸೊ ಆ ಕನಸುಗಳ ಜೊತೆ ಬೆಂಗಳೂರಿಗೆ ಬಂದರೆ, ಸೊ ಅವತ್ತಿಗಿದ್ದಿದ್ದು ನಿಮ್ಮ ತಾಯಿ ಶಕ್ತಿ ಮಾತ್ರ, ನಿಮ್ಗೆ ಸಪೋರ್ಟಿಗಿದ್ದಿದ್ದು ಅಮ್ಮ ಮಾತ್ರ. ಸೊ ನೀವು ಕಲಾವಿದರಾದ್ರಿ, ನಿಮ್ಮ ಅಮ್ಮನೂ ಕಲಾವಿದರಾದರು, ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು ಅಂತ ಕೇಳ್ಪಟ್ಟೆ. ಇವತ್ತಿನ ನಿಮ್ಮ ಜರ್ನಿ ಅಲ್ಲಿಂದ ಇಲ್ಲಿವರೆಗೂ ಏನಂತಾರೆ ನಿಮ್ಮಮ್ಮ, ಎಷ್ಟು ಸಾರ್ಥಕ ಮನೋಭಾವ ಇವತ್ತಿಗಿದೆ ಕಾರ್ತಿಕ್ ಅವರಿಗೆ ಅನ್ನೋಂಥದ್ದು? ನಮ್ಮಮ್ಮ ಬಣ್ಣ ಹಚ್ಚಿದ್ರು, ಒಂದೇ ದಿನ ಬಣ್ಣ ಹಚ್ಚಿದ್ದು, ಇದು ನಮ್ಮ ಕೈಯಲ್ಲಿ ಆಗಲ್ಲ ಮಗನೇ, ಇವತ್ತೇನು ಖರ್ಚಾಗಿದೆ ಅದನ್ನು ನಾನೇ ಕೊಟ್ಬಿಡ್ತೀನಿ, ನನ್ನನ್ನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಸೊ ಅವರು ಸಿನಿಮಾ ಅದನ್ನು ಮಾಡಿಲ್ಲ. ಸಿನಿಮಾ ದರ್ಬಾರ್ ಅಂತ ಮನೋಹರ್ ಸರು ತುಂಬ ಇಷ್ಟಪಟ್ಟು ನಿಮ್ಮ ಅಮ್ಮನೇ ಮಾಡಬೇಕು ಅಂದಿದ್ರು. ಬಟ್ ಅವರು ನಮ್ಮ ಅಮ್ಮಂಗೆ ಏನಂದರೆ, ಅವಳು ತೋಟ, ಅವಳಿಗೆ ಹಸು, ನಾಯಿ, ಬೆಕ್ಕು, ಗದ್ದೆ ಇದೆಲ್ಲ ಇಷ್ಟ. ಅವಳಿಗೆ ಇಲ್ಲಿ ಬದುಕೋಕ್ಕೆ ಇಷ್ಟ ಇಲ್ಲ. ಯಾಕೆ ನನ್ನ ಜೊತೆ ಇಲ್ಲಿ ನಾನು ಒಬ್ಬನೇ ಇದ್ದೀನಿ, ನಾನು ಹೋಟ್ಲು ಊಟ ಮಾಡ್ತೀನಿ, ನನ್ನ ತಾಯಿ ಇದ್ದರೆ ನಾನು ಆರಾಮಾಗಿ ಊಟ ಮಾಡ್ಬೋದು, ಅವಳು ಅಲ್ಲಿ ಒಬ್ಬಳೇ ಇದ್ದಾಳೆ. ಬಟ್ ಅವಳನ್ನ ಇಲ್ಲಿಗೆ ತಂದು ಹಾಕ್ಬಿಟ್ರೆ ಅವಳನ್ನ ಜೈಲಿಗೆ ಹಾಕಿದಷ್ಟು ಹಿಂಸೆ, ಮಾನಸಿಕ ಹಿಂಸೆ ಆಗಿಬಿಡ್ತಾಳೆ. ಅವಳು ಆರಾಮಾಗಿರಬೇಕು, ನನ್ನನ್ನು ಆರಾಮಾಗಿ ಇರೋಕ್ಕೆ ಬಿಟ್ಟಿದ್ದಾಳಲ್ವ, ನಾನು ಅವಳನ್ನು ಬಂದು ಜೊತೇಲಿ ಇರುವಂಥ ಎಲ್ಲ ಟಾರ್ಚರ್ ಮಾಡಬಾರ್ದು. ಅವಳು ಎಲ್ಲಿ ನೆಮ್ಮದಿಲಿದ್ದಾಳೋ ಅಲ್ಲೇ ನೆಮ್ಮದಿಲಿರಬೇಕು ಅವಳು. ಸೊ ಹಂಗಾಗಿ ಅವಳನ್ನ ಅಲ್ಲೇ ಬಿಟ್ಟಿದ್ದೀನಿ. ಅವಳಿಗೆ ಅದು ಸಾರ್ಥಕತೆ, ಅವಳಿಗೆ ಸಾರ್ಥಕತೆ ಅಂತಲ್ಲ, ನನಗೆ ಒಂದು ಸಾರ್ಥಕತೆ ಇದೆ. ಅವಳು ನನಗೆ ಯಾವತ್ತೂ ಅದು ಕೊಡಿಸು, ಇದು ಕೊಡಿಸು, ನೀನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಟಾರ್ಚರೇ ಮಾಡಿಲ್ಲ. ಅವಳಿಗೇನಂದರೆ ನನ್ನ ಮಗ ಕರೆಕ್ಟ್ ದಾರಿಲಿ ಹೋಗ್ತಾ ಇದ್ದಾನೆ, ಕರೆಕ್ಟಾಗಿ ಮಾಡ್ತಾನೆ, ಒನ್ ಡೇ ನಾನು ಕೇಳದೇ ಇರೋದನ್ನ ಎಲ್ಲದನ್ನೂ ಕೊಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅವಳಿಗಿದೆ, ಒಂದು ನಂಬಿಕೆ ಇದೆ. ಸೊ ಹಂಗೆ ಬದುಕಾಗಿ ಬಿದ್ದಾಳೆ. ಥ್ಯಾಂಕ್ ಯು. ನನ್ನ ಅಮ್ಮಂಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಸೊ ಅವಳಿಗೆ ಒಂದು ಖುಷಿ ಇದೆ, ಏನಂದರೆ 4 ಜನ ನನ್ನ ಬಗ್ಗೆ ಒಳ್ಳೆಯದನ್ನ ಮಾತಾಡೋ ಥರ ಬದುಕಿದ್ದೀನಲ್ಲ, ಅದೇ ಖುಷಿ ಅವಳಿಗೆ. ಎಲ್ಲ ತಂದೆ ತಾಯಿಗಳಿಗೂ ಅದೇ ಖುಷಿ. ನಿನ್ನ ಮಗ ಸೂಪರ್, ನಿನ್ನ ಮಗಳು ಸೂಪರ್ ಅಂತ ಮಾತಾಡಿದ್ರೇ ತಂದೆ ತಾಯಿ ಖುಷಿ. ತಂದೆ ತಾಯಿಗೆ ಏನು ದುಡ್ಡು ಕೇಳಲ್ಲ ಅವರು, ನಮ್ಮ ಬಗ್ಗೆ ಒಳ್ಳೆ ಮಾತಾಡಬೇಕು, ನನ್ನ ಮಗನ ಬಗ್ಗೆ ಒಳ್ಳೆ ಮಾತಾಡಬೇಕು, ಅಷ್ಟೇ ಅವ್ರ ಎಕ್ಸ್ಪೆಕ್ಟೇಷನ್. ನಾವು ತಂದೆ ತಾಯಿನ ಯಾವಾಗ ಖುಷಿಲಿಡ್ತೀವೋ ನಮ್ಮ ಜೀವನ ಎಲ್ಲ ಸೂಪರಾಗಿರುತ್ತೆ. ಸರ್ ಏನು ಕೊಡಿಸಿದ್ರೆ ಆ್ಯಕ್ಚುಲಿ ಅವತ್ತಿಗೆ ಏನಾದರೂ ಕೊಡಿಸ್ಬೇಕು ಅಂತ ನೀವು ಕನಸು ಕಂಡಾಗ ನಿಮ್ಮ ಕೈಯಲ್ಲಿ ಬಹುಶಃ ಹಣ ಇರಲಿಲ್ಲ, ಬಟ್ ಇವತ್ತಿಗೆ ಹಂಗಿಲ್ಲ ಪರಿಸ್ಥಿತಿ. ಸೊ ಏನು ಕೊಡಿಸಿದ್ರೆ, ಏನು ಮೆಮೊರೀಸ್ ಇದೆ ಅಮ್ಮನ ಜೊತೆ, ಏನು ಕೊಟ್ಟಿದ್ದು ನೆನಪು ಅನ್ನೋದು? ನಮ್ಮ ಅಮ್ಮಂಗೆ ನಮ್ಮ ಹತ್ರ ಒಂದು ಗ್ರಾಮ್ ಬಂಗಾರ ಇರಲಿಲ್ಲ ನಮ್ಮ ತಾಯಿ ಹತ್ರ. ಸೊ ನನಗೆ ತುಂಬ ಆಸೆ ಇತ್ತು ಅವಳಿಗೆ ಒಂದು ಸರ ಕೊಡಿಸ್ಬೇಕು, ಅವಳಿಗೆ ಬಂಗಾರ ಎಲ್ಲ ಹಾಕಿ ನೋಡಬೇಕು, ಅವಳ ಹತ್ರ ಏನೇನಿಲ್ಲ, ಬಳೆ ಎಲ್ಲ ಕೊಡಿಸ್ಬೇಕು, ಬಂಗಾರ ಕೊಡಿಸಿದ್ದೀನಿ. ಆ್ಯಂಡ್ ಅವಳಿಗೆ ತುಂಬ ಆಸೆ ಅಂದರೆ ನಾವೊಂದು ಹೊಸ ಮನೆ ಕಟ್ಟಬೇಕು ಅಂತ, ತುಂಬ ಚೆನ್ನಾಗಿರೋದೊಂದು ಮನೆ ಕಟ್ಟಬೇಕು ಅಂತ. ನಾಡು ದೀಪಾವಳಿಯಿಂದ ಪಾಯ ಪೂಜೆ ಮಾಡಿ ಮನೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ತೀರ್ಥಹಳ್ಳಿಲಿ. ನನ್ನ ಉದ್ದೇಶ ಇರೋದೇ ನಾನೊಬ್ಬ ಒಳ್ಳೆ ರೈತ ಆಗಬೇಕು ಅಂತ. ನಾನು ಇದು ನನಗೆ ಕಚ್ಕೊಂಡಿದೆ, ಅದಕ್ಕೋಸ್ಕರ ಇಲ್ಲಿದ್ದೀನಿ. ಒನ್ ಡೇ ಇದನ್ನೆಲ್ಲೂ ಹೇಳಿಲ್ಲ, ಒನ್ ಡೇ ನಾನು ಫೈನಲಿ ಇದೆಲ್ಲ ಬಿಟ್ಟು ನಾನು
ತೀರ್ಥಹಳ್ಳಿಗೆ ಹೋಗಿ ಒಂದೊಳ್ಳೆ ಕೃಷಿಕ ಆಗಬೇಕನ್ನೋದೇ ನನಗೆ ಆಸೆ. ಸೊ ನೇಚರಿಗೆ ತುಂಬ ತಪ್ಪು ಮಾಡಿರ್ತೀವಿ ನಾವು ಈ ನೇಚರಲ್ಲಿ. ಯಾಕೆ ಕೃಷಿಕ ಆಗಬೇಕು ಅಂತ ಹೇಳ್ತೀನಿ ಅಂದರೆ, ನನ್ನ ಗುರುಗಳು ಹೇಳಿದ್ದು. ಸೊ ನಾನು ಈ ನೇಚರಿಗೆ ತುಂಬ ಮೋಸ ಮಾಡಿದ್ದೀನಿ. ಯಾವ ಥರ ಅಂದರೆ, ಪ್ಲಾಸ್ಟಿಕ್ ಹಾಕಿದ್ದೀನಿ, ಹೊಳೆಯಲ್ಲಿ ಗಲೀಜು ಮಾಡಿದ್ದೀನಿ, ಮರ ಕಡ್ದಿದ್ದೀನಿ, ಈ ಥರದ್ದೆಲ್ಲ ನೇಚರಿಗೆ ಬೇಜಾರು ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಒಂದಿಷ್ಟು ಪ್ರೊಫೆಷ್ನಲ್ ಲೈಫ್ ಇಲ್ಲಿ ಎಂಡ್ ಆದ್ರ ಮೇಲೆ ಇಲ್ಲಿ ಒಂದು ದಿವಸ ನನ್ನನ್ನು ಬೀಟ್ ಮಾಡೋನೊಬ್ಬ ಬಂದೇ ಬರ್ತಾನೆ. ನಾವೇನು ಗ್ರೇಟ್ ಅಲ್ಲ, ಇವತ್ತು ಅವ್ರಿಗೆ ಅವಕಾಶ ಇಲ್ಲ, ನನಗೆ ಸಿಕ್ಕಿದೆ, ಅದಕ್ಕೆ ನಾನು ಕಾಣಿಸ್ತಾ ಇದ್ದೀನಿ. ನನಗಿಂತ ಗ್ರೇಟ್ ಆರ್ಟಿಸ್ಟ್ ಯಾರೋ ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ. ಅವತ್ತು ನಾನು ಓಕೆ ನನ್ನ ಕೆಲಸ ಮುಗೀತು ಅಂತ ಬ್ಯಾಗ್ ಜಿಪ್ ಹಾಕ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನಾನು ರೆಡಿನೂ ಇದ್ದೀನಿ. ಸೊ ನನಗೇನಂದರೆ, ಈ ನೇಚರಿಗೆ ತುಂಬ ಮೋಸ ಮಾಡಿದ್ದೀವಿ. ಅಟ್ಲೀಸ್ಟ್ ನಾನು ಸಾಯೋದ್ರೊಳಗೆ ಆ ಮೋಸ ಮಾಡಿರೋ ಪಾಪನ ಮತ್ತೆ ರೈತ ಆಗಿ, ರೈತನಿಂದ ಮಾತ್ರ ಅದು ಪಾಪ ತೊಳ್ಕೊಳಕ್ಕೆ ಸಾಧ್ಯ. ರೈತ ಮಾತ್ರ ಗ್ರೇಟು. ಯಾಕಂದರೆ ಅವನು ಈ ನೇಚರನ್ನು ತುಂಬ ಚೆನ್ನಾಗಿ ಮಗು ಥರ ಸಾಕಿರ್ತಾನೆ. ಸೊ ನನಗೊಂದು ಆಸೆ ಇರೋದು ಏನಂದರೆ, ಒಂದಿಷ್ಟು ನನಗೆ ನನ್ನ ಕೈಯಲ್ಲಿ ಆದಷ್ಟು ಒಂದು ಕಾಡು ಅಂತ ಬೆಳೆಸಬೇಕು. ಒಂದಿಷ್ಟು ಹಣ್ಣಿನ ಗಿಡಗಳು ಇದು ಮಾಡಿಕೊಂಡು, ಒಂದಷ್ಟು ಹಸು ಗೀಸು ಎಲ್ಲ ಬಿಟ್ಕೊಂಡು ಒಂದು ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಅಲ್ಲಿ ಇದೆ, ಸ್ವಲ್ಪ ಇದೆ, ಏನು ಸಮಸ್ಯೆ ಇಲ್ಲ. ಮತ್ತು ಅದನ್ನು ತಗೊಳ್ಳೋ ತನಕನೇ ಕೆಲಸ ಮಾಡ್ತೀನಿ. ಅದನ್ನು ತಗೊಳ್ಬೇಕು, ಅದನ್ನು ತಗೊಳ್ಳೋಕೆ ಕೆಲಸ ಮಾಡೇ ಮಾಡ್ತೀನಿ. ನಾನು, ನನ್ನ ತಾಯಿ ಮದುವೆಗಿದ್ವಿ ಆದರೆ ನನ್ನ ಹೆಂಡ್ತಿ ಆರಾಮಾಗಿ ದನ ಮೇಯಿಸ್ಕೊಂಡು, ಕುರಿ ಕಾಯ್ಕೊಂಡು, ಕೋಳಿ ಕಾಯ್ಕೊಂಡು, ತೋಟದಲ್ಲಿ ಆರಾಮಾಗಿದ್ದು, ಸಣ್ಣ ಪುಟ್ಟ ಸಿನಿಮಾ ಬಂದರೆ ಬಂದು ಸಿನಿಮಾ ಮಾಡ್ಕೊಂಡು ಖುಷಿಯಾಗಿದ್ಬಿಡ್ತೀನಿ. ಕಾರ್ತಿಕ್ ಸರ್, ಏನು ಸಂಪಾದನೆ ಮಾಡಿದ್ರಿ ಬೆಂಗಳೂರಿಗೆ ಬಂದು? ಅಂದರೆ ಒಂದಿಷ್ಟು ಜನ ಬಳಗ ಅದೆಲ್ಲವೂ ಓಕೆ, ದುಡ್ಡು ಕಾಸು ಅಂತ ಬಂದಾಗ ಏನು ಸಂಪಾದನೆ ಮಾಡಿ ನಾನು ಬೆಂಗಳೂರಿಗೆ ಬಂದಿದ್ದಕ್ಕೆ ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ ಅನ್ನೋದಾದರೆ ಏನು ಕಾರ್ತಿಕ್ ಜಿ? ಸಂಪಾದನೆ ತುಂಬ ಕಡಿಮೆ. ಯಾಕಂದರೆ ಇಷ್ಟು ದಿನ ಅಂದರೆ ಈ 8 ವರ್ಷದಲ್ಲಿ 7 ವರ್ಷ ನಮ್ಮದು ಸ್ಟ್ರಗಲಿಂಗೇ ಇತ್ತು. ಯಾರಿಗೂ ಗೊತ್ತಾಗಲ್ಲ ಇದು. ಅವ್ನು ಟಿ ವಿಲಿ ಬರ್ತಾನೆ, ಅವ್ನು ಸಿನಿಮಾದಲ್ಲಿ ಬರ್ತಾನೆ, ನನಗೆ ಎಷ್ಟು ಕಾಸು ಬರ್ತೈತಂತೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನೀರಿಗೆ ಬಿಸ್ಕೆಟ್ ಹಾಕ್ಕೊಂಡು ತಿಂದಿದ್ದೀವಿ. ನಾನು, ಮಂಜು ಪಾವಗಡ, ವಿನೋದ್ ಗೊಬ್ರಗಾಲ, ನಾವು 3 ಜನ ನೀರಲ್ಲಿ ಬಿಸ್ಕೆಟ್ ಮುಗಿಸ್ಕೊಂಡು ಟೀ ತೊಗೊಳಕ್ಕೆ ದುಡ್ಡಿರಲಿಲ್ಲ ನಮಗೆ. ಅಷ್ಟು ಇದರಲ್ಲಿದ್ವಿ. ಇದು 1-2 ವರ್ಷದ ಕತೆ ಅಲ್ಲ. ಈ ಒಂದು ಏನು ನಮ್ಮ ಈ ಗಿಲಿ ಆಯ್ತಲ್ಲ, ಅದಕ್ಕಿಂತ ಹಿಂದೆಲ್ಲ ನಮಗೆ ಕಷ್ಟನೇ ಇದ್ದಿದ್ದು. ಪೇಮೆಂಟ್ ಬರ್ತಾಯಿತ್ತು, ಬಟ್ ಆ ಪೇಮೆಂಟು ನಮ್ಮ ರೂಮ್ ಬೇಕು, ಊಟ ತಿಂಡಿ ಬೇಕು, ಬೆಂಗಳೂರಲ್ಲಿ ಬದುಕಕ್ಕೆ ಬೇಕಲ್ವ. ಆಮೇಲೆ ನಾವು ಬೇರೆ ಟಿ ವಿಲಿ ಬರ್ತೀವಿ, ನಾರ್ಮಲ್ ಬಟ್ಟೆ ಹಾಕೋಕೆ ಅಟ್ಲೀಸ್ಟ್ ಒಂದು ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಬೇಕಲ್ವ, ಎಲ್ಲವೂ ಖರ್ಚಾಗುತ್ತೆ. ಬಟ್ ಸಂಪಾದನೆ ಈಗ ಮಾಡ್ತಾಯಿದ್ದೀನಿ. ಸೊ ಜನರ ಆಶೀರ್ವಾದ ಇದೆ. ಸೊ ನನಗೆ ಗೊತ್ತು ನಾನು ಏನೇನು ಕಷ್ಟಪಡಬೇಕು ಅದನ್ನೆಲ್ಲ ಪಟ್ಟಾಗಿದೆ. ಸೊ ಯಾವಾಗಲೂ ಅಷ್ಟೇ, ಸುಖ ಕಷ್ಟ ಎರಡೂ ಇರುತ್ತೆ ಲೈಫಲ್ಲಿ. ಅದು ಯಾವತ್ತು ಬರುತ್ತೋ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ಕಷ್ಟ ಎಲ್ಲ ಫಸ್ಟೇ ಬಂದ್ಬಿಡುತ್ತೆ. ಇವಾಗ ನನ್ನ ಆ ದೇವ್ರ ಲೆಕ್ಕದಲ್ಲಿ ನನಗೆ ಗೊತ್ತಿದ್ದಂಗೆ ಬ್ಯಾಲೆನ್ಸ್ ಇರೋದು ಓನ್ಲಿ ಸುಖ ಅಷ್ಟೇ. ಸೊ ಅಂದರೆ ಸುಖ ಅಂದರೆ ಸುಮ್ಮನೆ ಬಂದುಬಿಡಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕು. ನಿದ್ದೆ ಈಗ ನೋಡಿ, ನಾನು ಮಲಗಿದೆ ಮೋಸ್ಟ್ಲಿ 6 ದಿನ ಆಗಿದೆ, 1 ನಿಮಿಷ ಮಲಗಿದೇನು. ಶೂಟಿಂಗ್ ನಮ್ಮದು ಗಿಲಿ ಫಿನಾಲೇದಿತ್ತು, ಅನುಬಂಧ ಇತ್ತು, ಈಗ ಆಮೇಲೆ ಸಿನಿಮಾ ಶೂಟಿಂಗ್ ಇತ್ತು. ಎರಡನ್ನೂ ಮೇಂಟೈನ್ ಮಾಡಬೇಕು. ಅವರಿಗೂ ಬೇಜಾರು ಮಾಡೋಂಗೆ ಇವರು. ಬಟ್ ಕಷ್ಟಪಡಲೇಬೇಕು. ಆ ಕಷ್ಟಪಟ್ಟಿದ್ದಕ್ಕೆ ಕರೆಕ್ಟಾಗಿ ಸಂಪಾದನೆ ಇಷ್ಟು ದಿನ ಇರಲಿಲ್ಲ, ಈಗ ಬರ್ತಾಯಿದೆ. ಸೊ ಅದಕ್ಕೆ ನನ್ನ ಮನೆ ಕೈ ಹಾಕಿರೋದು. ಯಾವಾಗಲೂ ನಮ್ಮ ಕಡೆ ಅದೇನೋ ಗಾದೆ ಹೇಳೋರು, ನೀರು ಕಾಣದೆ ಇದಕ್ಕೆ ಕೈ ಹಾಕ್ಬೇಡ, ಆ ಥರ ಏನೋ ಗಾದೆ ಹೇಳೋರು. ಸೊ ನಮ್ಮದು ನಾವೇನೋ ನಾವು ಸೆಲೆಬ್ರಿಟಿ ಇನ್ನೂ ಆಗಿಲ್ಲ, ಇನ್ನೂ ಏನೂ ಆಗಿಲ್ಲ. ದೊಡ್ಡವರೆಲ್ಲ ಇದ್ದಾರೆ, ನಾವಿನ್ನೂ ಚಿಕ್ಕ ಧೂಳು ಅಷ್ಟೇ. ಸೊ ಸಡನ್ನಾಗಿ ನಮಗೇನೋ ಸಿನಿಮಾ ಬರ್ತಾಯಿದೆ, ಯಾವುದೋ ಶೋ ಮಾಡ್ತಾಯಿದ್ದೀವಿ ಅಂತ ಟಕ್ ಅಂತ ಮನೆ ಕೈ ಹಾಕಿ ಆ ಸಾಲ ತೀರ್ಸೋಕ್ಕಾಗದೆ ಇದೆಲ್ಲ ಮಾಡಬಾರ್ದು ಅಂತಲೇ ಸೈಲೆಂಟಾಗಿದ್ದೆ. ಒಂದಿಷ್ಟು ಸಂಪಾದನೆ ಮಾಡಿದ್ದೀವಿ. ಹಂಗಂತ ಲಕ್ಷ ಕೋಟಿ ಎಲ್ಲ ಇಲ್ಲ, ಸಾಕು ಬದುಕಕ್ಕೆ ಸಾಕು. ನಾನು ತುಂಬ ಎಕ್ಸ್ಪೆಕ್ಟೆಡ್, ನನಗೆಲ್ಲ 100 ಕೋಟಿ 200 ಕೋಟಿ ಎಲ್ಲ ಮಾಡಬೇಕನ್ನೋ ಆಸೆನೂ ಇಲ್ಲ. ನಾನು ಹೇಳಿದ್ನಲ್ಲ, ನನ್ನ ಟಾರ್ಗೆಟ್ ಇರೋದೇ ನಾನೊಂದು ದೊಡ್ಡ ಒಬ್ಬ ರೈತ ಆಗಬೇಕು. ಅದಕ್ಕೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಿದ್ದೀನಿ ಅಷ್ಟೇ. ಸರ್, ಬಿಸ್ಕೆಟ್ ಅಂತ ಹೇಳಿದ್ರೆ ಇನ್ನೊಂದು ಲೆಕ್ಕದಲ್ಲಿ ಹೇಳೋದಾದ್ರೆ, ಈ ಚಿತ್ರಾನ್ನ ತಿನ್ನೋ ಹಂತದಿಂದ ಹಿಡಿದು 20 ರೂಪಾಯಿ ಚಿತ್ರಾನ್ನ, ಸೇಮ್ ಜರ್ನಿ, 20 ರೂಪಾಯಿ ಚಿತ್ರಾನ್ನದಿಂದ 200 ರೂಪಾಯಿ ಬಿರಿಯಾನಿ ತನಕ ತಂದು ನಿಲ್ಲಿಸಿರೋ ಆ ಭಗವಂತನಿಗೆ ಏನು ಹೇಳ್ತೀರಾ ಸರ್, ಫೈನಲ್ ವರ್ಡ್ಸ್? ಭಗವಂತನ ಹತ್ರ ಅವನಿಗೆ ಹೇಳೋಷ್ಟು ದೊಡ್ಡವರು ನಾವಲ್ಲ. ಅವನ ಮಕ್ಕಳು ನಾವು. ಸೊ ನಮ್ಮನ್ನು ತಾಯಿ ಸೃಷ್ಟಿ ಹೆತ್ತ ಮೇಲೆ ಅವಳಿಗೆ ಗೊತ್ತಿರುತ್ತೆ ಅವಳನ್ನ ಹೆಂಗೆ ಬೆಳೆಸಬೇಕು, ಹೆಂಗೆ ಮಾಡಬೇಕು ಅಂತ ಅವಳಿಗೆ ಗೊತ್ತಿರುತ್ತೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಮಕ್ಕಳು ಮಾತು ಕೇಳದೆ ಏನೇನೋ ಆಗೋಗ್ತಾರೆ. ಅವಳು ಹೇಳ್ದಂಗೆ ಬದುಕಿದ್ರೆ ಸೂಪರಾಗಿ ಬದುಕ್ತೀವಿ. ಇಲ್ಲೂ ಅಷ್ಟೇ, ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನನಗೆ ಅಂತ ಇನ್ನೊಂದಿಷ್ಟು ಇಟ್ಟಿದ್ದಾನೆ. ಅದನ್ನು ನಾವು ಕಂಡಿಡ್ಕೊಬೇಕು, ಆ ದಾರಿಲಿ ಹೋಗಬೇಕು. ಭಗವಂತನಿಗೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚೀಪ್ ಆಗಿಬಿಡುತ್ತೆ. ಸೊ
ತುಂಬ ಒಳ್ಳೆ ಬದುಕು ಕೊಟ್ಟಿದ್ಯಾ, ಇದೇ ಥರ ಬದುಕು ಎಲ್ಲರಿಗೂ ಕೊಡಪ್ಪ, ಎಲ್ರಿಗೂ ಒಳ್ಳೆ ಬದುಕು ಕೊಡು. ನನ್ನ ಪ್ರಕಾರ ನೀನು ಒಳ್ಳೆಯದು ಕೆಟ್ಟದ್ದು ಇಡೋದಕ್ಕಿಂತ ಭಗವಂತ ಹೇಳ್ತಾರಲ್ಲ, ಭಗವಂತ ಒಳ್ಳೇದು ಇಟ್ಟಿರ್ತಾನೆ ಕೆಟ್ಟದ್ದು ಇಟ್ಟಿರ್ತಾನೆ, ಯಾಕೆ ಬರೀ ಒಳ್ಳೇದೇ ಇಟ್ಬಿಡು, ಈ ಕೆಟ್ಟ ಆಪ್ಷನ್ ಯಾಕೆ ಇಟ್ಟಿದ್ಯಾ, ಒಳ್ಳೇದೇ ಇಟ್ಬಿಡು ಅಷ್ಟೇ. ಎಲ್ಲರೂ ಒಳ್ಳೇದೇ ಆಗಿರ್ತಾರಲ್ಲ. ನೀನು ಒಳ್ಳೆ ಬರೀ ಅವನಿಗೆ ಒಳ್ಳೆ ಯೋಚನೆ ಬರೋಂಗೆ ಒಂದು ಮೆಮೊರಿ ಕಾರ್ಡ್ ಹಾಕಿ ಕಳಿಸ್ಬಿಡು. ಈ ಕೆಟ್ಟದ್ದು ನೀನೇ ಸೆಲೆಕ್ಟ್ ಮಾಡ್ಬೇಕು, ನೀನೇ ಸೆಲೆಕ್ಟ್ ಮಾಡ್ಕೋ ಅಂತ ಯಾಕೆ ಎರಡೆರಡು ಮೆಮೊರಿ ಕೊಡ್ತೀಯ, ಆಪ್ಷನ್ ಕೊಡ್ತೀಯ? ಈ ಆಪ್ಷನ್ ಇದ್ದಲ್ಲೇ ಸಮಸ್ಯೆ, ಆಪ್ಷನ್ ಇಲ್ಲ ಅಂದರೆ ಸಮಸ್ಯೆ ಇರಲ್ಲ. ಅದು ಒಂದೇ ಇರೋದು. ಈಗ ನನಗೆ ಶೂಟಿಂಗ್ ಮಾಡೋದೇ ಆಪ್ಷನು. ಈಗ ನನ್ನ ಹತ್ರ ಸಪ್ರೇಟ್ ಯಾವುದೋ ಬಿಸ್ನೆಸ್ಸು ಅದೆಲ್ಲ ಇದ್ದಿದ್ರೆ, ಇದೆಲ್ಲ ಅಂದರೆ ಬಿಡ ಅದನ್ನು ಮಾಡ್ಕೊತೀನಿ ಅಂತ. ಈಗ ನಂಗೆ ಇದು ಆಪ್ಷನ್. ಇವಾಗ ಶೂಟಿಂಗ್ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ, ಇನ್ನೆಲ್ಲೋ ಹೋಗ್ತೀನಿ. ಸಾರಿ ಯಾವ್ದಾದ್ರು ಸಿನಿಮಾದಲ್ಲಿ ಅವಕಾಶ ಇದೆಯಾ, ಸಾರಿ ಯಾವ್ದಾರು ಕೇಳ್ತಾ ಹೋಗ್ತೀನಿ. ಹಾಗೆ ಭಗವಂತ ನನಗೆ ಅದೊಂದು ಯಾವಾಗಲೂ ಅನಿಸ್ತಾ ಇರ್ತದೆ, ಒಳ್ಳೆಯದು ಕೆಟ್ಟದ್ದು ಎರಡು ಆಪ್ಷನ್ ಇರಬಾರ್ದಿತ್ತು. ಪಾಸಿಟಿವ್ ನೆಗೆಟಿವ್, ಓನ್ಲಿ ಪಾಸಿಟಿವ್ ಇದ್ದಿದ್ರೆ ಚೆನ್ನಾಗಿರೋದು, ಪ್ರಪಂಚ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ. ಬಟ್ ಅದು ಆಗಲ್ಲ. ಸರ್, ಈ ಕ್ಷಣ ಸುದೀಪ್ ಸರ್ ಮಾತನ್ನು ನಾನು ರೀಕಾಲ್ ಮಾಡ್ಕೊಳ್ತೀನಿ. ಯೋಗ್ಯತೆ ಅರ್ಹತೆ ಇದ್ದವ್ರಿಗೆ ಮಾತ್ರ ಕಣ್ಣೀರು ಹಾಕಿ ಎಲ್ರಿಗೂ ಹಾಕೋಕೆ ಹೋಗ್ಬಿಡಿ ಅಂತ ನಿಮಗೆ ಸ್ಟೇಜ್ ಮೇಲೆ ಹೇಳಿದ್ದು. ಬಹುಶಃ ಆ ಮಾತನ್ನು ನೀವೆಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ? ಅವತ್ತಿಂದ ಕಣ್ಣೀರು ಹಾಕೋದನ್ನು ನಿಲ್ಲಿಸಿದಾರ ಕಾರ್ತಿಕ್, ಅಥವಾ ಹೇಗೆ ಒಳ್ಳೆಯವ್ರಿಗೋಸ್ಕರ ಮಾತ್ರ ಆಗ್ತಾ ಇದ್ದಾರಾ ಅಂತ? ಹೌದು, 100% ಸುದೀಪ್ ಸರ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರು ಹೇಳಿದ ಮಾತು ನಿಜ. ಆಮೇಲೆ ನಾನು ಈಗ ಕಣ್ಣೀರೇನು ಹಾಕಲ್ಲ ನಾನು ಇತ್ತಿತ್ಲೆಗೆ. ಯಾಕೆ ಕಣ್ಣೀರು ಹಾಕಬೇಕು, ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ? ನಾನು ಕಣ್ಣೀರು ಹಾಕಿದಾಗ ನನ್ನ ಸುತ್ತ ಇರೋರಿಗೂ ನನ್ನ ವೀಕ್ನೆಸ್ ಗೊತ್ತಾಗುತ್ತೆ. ಸೊ ನನ್ನ ವೀಕ್ನೆಸ್ಗೂ ನನಗೆ ಎಷ್ಟೇ ಕಷ್ಟ ಇದ್ದರೂ ಕಣ್ಣೀರು ಹಾಕಬಾರ್ದು, ಯಾರ ಹತ್ರನೂ ಹೇಳ್ಕೊಳ್ಳೂಬಾರ್ದು. ಸೊ ಬಿ ಸ್ಟ್ರಾಂಗ್, ನಾವು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಅದು ತುಂಬ ನಮ್ಮೊಳಗೆ ಪಾಸಿಟಿವ್ ತುಂಬುತ್ತೆ. ನಾವು ಅಳ್ತಾ ಇದ್ರೇ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ದಂಗೆ ನಾವು ವೀಕ್ ಆಗ್ತೀವಿ. ಸೊ ಬೇಡ, ನಗ್ತಾ ಇರಬೇಕು. ಅದು ಎಂಥ ನೋವಿರಲಿ, ಅದು ಎಂಥ ಕಷ್ಟನೇ ಇರಲಿ, ನಗ್ತಾ ಇದ್ದಂಗೂ ನಮ್ಮೊಳಗೆ ಪಾಸಿಟಿವ್ ವೈಬ್ ತುಂಬ್ತಾ ಹೋಗುತ್ತೆ. ಸರ್, ನಾನು ಅಥವಾ ನಂತರ ಇನ್ನೊಬ್ರು ಯಾರೋ ಕಾಮನ್ ಪೀಪಲ್ಸು, ಕಾರ್ತಿಕ್ ಅವರೇ ನಿಮ್ದು ಆ ಪಾತ್ರ ಚೆನ್ನಾಗಿತ್ತು, ಮಜಾ ಕನ್ನಡದಲ್ಲಿ ಚೆನ್ನಾಗಿತ್ತು, ಗಿಚ್ಚಿಗಿಲಿಯಲ್ಲಿ ಇವತ್ತಿಗೆ ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಈ ಶೋ ಈ ಸ್ಕಿಟ್ ಚೆನ್ನಾಗಿತ್ತು ಅಂತ ಹೇಳೋದು ಬೇರೆ. ದರ್ಶನ್ ಸರ್ ಅಥವಾ ಸುದೀಪ್ ಸರ್ ಅಂತವರು ದೊಡ್ಡ ಸೆಲೆಬ್ರಿಟಿಗಳು, ಮಗ ಆ ಪಾತ್ರ ಚೆನ್ನಾಗಿತ್ತು, ನಾನು ಕೂಡ ನಿನ್ನ ಶೋನ ನೋಡ್ತೀನಿ, ಈ ಸ್ಕಿಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಟಗರು ಪಲ್ಯ ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ನಿಮ್ಮನ್ನು ಹೊಗಳಿದ್ರು. ಅವರ ದೊಡ್ಡ ಗುಣದ ಬಗ್ಗೆ ಅಥವಾ ಸಣ್ಣ ಪುಟ್ಟ ಕಲಾವಿದರನ್ನು ಗುರುತಿಸಿ ನೀನು ಚೆನ್ನಾಗಿತ್ತು ಅಂತ ಅವರು ಸ್ಟೇಜ್ ಮೇಲೆ ಕರೆದು ಟೈಮಲ್ಲಿ ನೀವು ಅವ್ರ ಕಾಲಿಗೆ ಬೀಳ್ತೀರಾ. ಆ ಸನ್ನಿವೇಶವನ್ನು ರೀಕಾಲ್ ಮಾಡ್ಕೊಳ್ಳೋದು. ಸೊ ಅದೇ ನನ್ನ ಮನೆಯಿಂದ ಹೊರಟಾಗ ನನ್ನ ತಮ್ಮ ತಂಗಿ ಎಲ್ಲ ಇದ್ದರು. ದರ್ಶನ್ ಸರ್ ಒಂದು ಹಾಯ್ ಮಾಡ್ತೀನಿ, ರಿಟರ್ನ್ ಅವ್ರು ಒಂದು ಹಾಯ್ ಮಾಡಿದ್ರೆ ಸಾಕು ಅಂತ ನಮ್ಮದು. ಅಷ್ಟು ದೊಡ್ಡ ಮನುಷ್ಯ, ನಮ್ಮನ್ನೆಲ್ಲ ನೋಡೂ ಇರೋಲ್ಲ ಬಿಡೋ. ನಾವೆಲ್ಲ ಟಿ ವಿಲಿ ಬರೋರು ಎಲ್ಲ ಇದು ಮಾಡ್ತೀವಿ. ಸಿನಿಮಾ ಆದರೂ ನೋಡಿರ್ಬೋದು, ಬಟ್ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲಿ ಸಿನಿಮಾ ನೋಡೋಕ್ಕೂ ಟೈಮ್ ಇರೋಲ್ಲ ಅಂತ ನಮ್ಮನ್ನೆಲ್ಲಿ ನೋಡ್ತಾರೆ ಅಂತ. ಅವ್ರು ಸಡನ್ನಾಗಿ ಬಂದ್ಬಿಟ್ಟು ಹುಲಿ ಅಂದರೆ ನೀವೇ ತಾನೇ, ಚೆನ್ನಾಗಿ ಮಾಡ್ತೀರೋ, ನನ್ನ ಸೈಕ್ ಆಗ್ಬಿಡೋದು. ನಾನು ಅಲ್ಲೇ ಸತ್ತೇ ಹೋಗ್ಬಿಟ್ಟೆ ಬಿಡಿ. ಯಾಕಂದ್ರೆ ನಾನು ಬಾಸ್ಗೆ ದೊಡ್ಡ ಫ್ಯಾನ್, ಸಿಕ್ಕಾಬಿಟ್ಟೆ ದೊಡ್ಡ ಫ್ಯಾನು. ಸೊ ಅವರೇ ಕರೆದು ಮಾತಾಡ್ಸಾಗ ಸೈಕೋ. ಅವ್ರು ಕರೆದು ನಿಮ್ಮ ಸ್ಕಿಟ್ಟೆಲ್ಲ ನಂದೊಬ್ಬಂದೇ ಅಂತಲ್ಲ, ನಮ್ಮಲ್ಲಿರೋ ಜಗಪ್ಪ, ಸುಷ್ಮಿತಾ, ಚಿಲ್ಲನ್ ಮಂಜು, ಚಂದ್ರಪ್ರಭಾ, ಮಂಜು, ಪ್ರತಿಯೊಬ್ಬರ ಹೆಸರು ಗೊತ್ತು ಅವರಿಗೆ, ಪ್ರತಿಯೊಬ್ಬರೂ ಮಾತಾಡಿಸ್ತಾರೆ. ಅಂದರೆ ಒಬ್ಬ ಪುಟ್ಟ ಕಲಾವಿದನ್ನು ಕರೆದು ಮಾತಾಡ್ಸೋದಿದೆಯಲ್ಲ, ಅದು ದೊಡ್ಡ ಗುಣ ಅಂದರೆ ದೊಡ್ಡ ಗುಣ. ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಹೌದಾ, ಅವ್ರಿಗೆ ಏನಾಗತ್ಯ ಇದೆ ನನ್ನನ್ನು ಕರೆದು ಮಾತಾಡ್ಸೋ ಅಂತ. ಅವ್ರನ್ನೇ ನಾವು ಗೆಸ್ಟಾಗಿ ಕರೆದಿರೋದು, ಅವರಿಗೆ ನನ್ನನ್ನು ಕರೆದು ಮಾತಾಡ್ಸೋ ಅಗತ್ಯನೇ ಇಲ್ಲ. ಸೊ ಅವ್ರ ಬಗ್ಗೆ ತುಂಬ ಮಾತಾಡೋಕ್ಕೆ ಹೋದರೆ ಎಮೋಷ್ನಲ್ ಆಗ್ತೀವಿ ನಾವು. ಅಷ್ಟು ನನಗಿವತ್ತು ನೆನೆಸ್ಕೊಂಡ್ರೆ ಎಂಥ ಮನುಷ್ಯ, ನಮ್ಮನ್ನು ಕರೆದು ಮಾತಾಡಿಸ್ಬಿಟ್ರ, ನಂಗೆ ಕನಸು ಅನಿಸುತ್ತೆ ನನಗೆ. ಸೊ ದೊಡ್ಡ ಕಲಾವಿದರು ಚಿಕ್ಕ ಕಲಾವಿದರನ್ನು ಮಾತಾಡ್ಸೋದಿದೆಯಲ್ಲ, ಅದು ನಮಗೊಂದು ಇನ್ಸ್ಪಿರೇಷನ್. ಇನ್ನೇನು ಬೇಡ, ಅವರೇ ಕಂಡುಹಿಡಿದಿದ್ದಾರೆ, ಬರ ಇನ್ನೂ ಕೆಲಸ ಮಾಡೋಣ ಅನಿಸುತ್ತೆ. ಸರ್, ಇದನ್ನು ನಿಮ್ಮನ್ನು ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ನಾನು ಸಿಗಿಸ್ತಾ ಇಲ್ಲ. ನೀವೇ ಹೇಳಿದ್ರಿ ಪಾಸಿಟಿವ್ ನೆಗೆಟಿವ್ ಎರಡು ಇರಬಾರ್ದಾಗಿತ್ತು, ಯೋಚನೆಗಳು ಒಳ್ಳೆಯದನ್ನೇ ಯೋಚನೆ ಮಾಡೋಕ್ಕೆ ಭಗವಂತ ಬುದ್ಧಿ ಕೊಡಬೇಕಾಗಿತ್ತು ಅಂತ. ಬಟ್ ಹೀಗೆ ನೋಡಿ, ಈ ಪರಿಸ್ಥಿತಿ ಏನಾಗಿತ್ತೋ ಏನೋ ಗೊತ್ತಿಲ್ಲ. ಇವತ್ತು ಸದ್ಯಕ್ಕೆ ಅವರು ಜೈಲಲ್ಲಿದ್ದಾರೆ, ಅದಿನ್ನೂ ತನಿಖೆ ಅಥವಾ ಇನ್ನೂ ಏನೇ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾನೆ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಆ್ಯಸ್ ಎ ಆಡಿಯನ್ ಅಥವಾ ಒಬ್ಬ ಅಭಿಮಾನಿ ಅಂತ ಹೇಳಿದರೆ, ಅಭಿಮಾನಿಯಾಗಿ ಏನು ಹೇಳ್ತೀರಾ ಈ ಪರಿಸ್ಥಿತಿನ? ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನು ಅನ್ನೋಂಥದ್ದು ಈ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ? ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಅಂದರೆ ನಾನು ಟಿ ವಿ ನೋಡೋದಾಗಲಿ ಇದು ನೋಡೋದಾಗಲಿ ಇನ್ನೂ ಕಡಿಮೆನೇ. ಸಾರ್ವಜನಿಕರಿಗೆ ಗೊತ್ತಿರೋ ವಿಷಯನೂ ನನಗೇನು ಗೊತ್ತಿಲ್ಲ. ಬಟ್ ನನ್ನ ಬೇಡಿಕೆ ಒಂದೇ, ಅವರಿಂದ ತಪ್ಪಾಗದೇ ಇರಲಿ, ಒಳ್ಳೆಯದಾಗಲಿ, ಮತ್ತೆ ಚಿತ್ರರಂಗಕ್ಕೆ ಬರೋಕು. ಯಾಕಂದರೆ ಅವರೊಬ್ಬರಿದ್ದರೆ 500ರಿಂದ 1000 ಜನ
ಕೆಲಸ ಮಾಡ್ತಾರೆ. ಅಂದರೆ ನಿಮಗೆ ಅವರಿದ್ದರೆ ಒಂದಿಷ್ಟು ಫ್ಯಾಮಿಲಿಗಳು ಬದುಕ್ತವೆ ಅಲ್ವಾ. ದಾನ ಧರ್ಮ ಅವ್ರು ಮಾಡಿದ್ದು ಬೇರೆ, ಅದು ಬೇರೆ, ಅದು ಅದೇ ಒಂದು ತೂಕ ಅಲ್ವಾ. ಬಟ್ ಬಾಸ್ ಇದ್ದರೆ ಕೆಲಸ ಎಷ್ಟಿರುತ್ತೆ, ಎಷ್ಟೊಂದು ಬಡ ಫ್ಯಾಮಿಲಿಗಳು, ಎಷ್ಟೊಂದು ನನ್ನಂಥ ಸಣ್ಣ ಪುಟ್ಟ ಕಲಾವಿದರು, ನೀವು ಈ ಥರನೂ ಯೋಚನೆ ಮಾಡಬೇಕಲ್ವಾ. ಅವ್ರನ್ನ ಒಳಗೆ ಕೂರಿಸಿ ಅವ್ರನ್ನ ಬಿಡಬಾರ್ದು, ಅದು ಬೇರೆ. ಅವರಿಂದ ಎಷ್ಟು ಜನ ಬದುಕ್ತಾರೆ ಇವತ್ತು, ಅವರಿಂದ ಎಷ್ಟು ಜನ ಕೆಲಸ ಇಲ್ಲದೆ ಕೂತಿದ್ದೀವಿ. ಇನ್ಕ್ಲೂಡ್ ಸಿನಿಮಾ ಮಾಡೋ ಡೈರೆಕ್ಟ್ರು ಅಥವಾ ಸಿನಿಮಾಕ್ಕೆ ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರಿಂದ ಹಿಡಿದು ಕೊನೆಯದಾಗಿ ಪೋಸ್ಟ್ ಅಂಟಿಸ್ತಾನಲ್ಲ, ಆ ಅಂಟಿಸೋನಿಂದ ಹಿಡಿದು ಥಿಯೇಟ್ರಲ್ಲಿ ಕಸ ಹೊಡಿತಾನಲ್ಲ, ಅಲ್ಲಿವರೆಗೂ ದರ್ಶನ್ ಸರ್ ಸಿನಿಮಾದಿಂದ ಬದುಕ್ತಾ ಇದ್ದೀವಿ, ಕಲಾವಿದರು ಬದುಕ್ತಾ ಇದ್ದೀವಿ. ಸರ್, ಈ ಮಾಡಿರೋ 80 ಸಿನಿಮಾಗಳ ಪೈಕಿ ಯಾವುದಾದ್ರೂ ದೊಡ್ಡ ದೊಡ್ಡ ಸಿನಿಮಾಗಳಿದೆಯಾ? ಈಗ ಅದರ್ವೈಸ್ ಅದ್ರ ಜೊತೆಗೆ ಸುದೀಪ್ ಸರ್, ದರ್ಶನ್ ಸರ್, ಯಶ್ ಸರ್ ಇರ್ಬೋದು, ಈ ಥರ ದೊಡ್ಡ ಸಿನಿಮಾ ಅದು ಮುಂದೆ ಹೇಳ್ತೀನಿ. ಬಟ್ ಆಫರ್ ಇದ್ದಾವೆ, ಮಾಡಿದ್ರ ಮೇಲೆ ಹೇಳ್ತೀನಿ. ಈಗ ಯಾಕೆ ಸುಮ್ಮನೆ ಡೈರೆಕ್ಟ್ರ್ ಏನೋ ಅಂದ್ಕೊಂಡಿರೋದು, ನಾವಿಲ್ಲೇನೋ ಹೇಳಿರೋದು, ಅದರಿಂದ ಸುಮ್ಮನೆ ಅದ. ಬಟ್ ದೊಡ್ಡ ಸಿನಿಮಾ ಇದ್ದಾವೆ, ಮಾಡ್ತೀನಿ, ಬರುತ್ತೆ. ಸರ್, ನನ್ನ ಫೈನಲ್ ಕ್ವಶನ್, ಡೆಸ್ಟಿನಿ ಬಗ್ಗೆ ನೀವು ಆಲ್ರೆಡಿ ಹೇಳಿದ್ದೀರಾ. ಸೊ ನಾನು ಕೃಷಿಕ ಆಗಬೇಕು, ಒಂದು ಫಾರ್ಮ್ ಮಾಡಬೇಕು, ಅಮ್ಮ ಮುಂದಿನ ದಿನಗಳಲ್ಲಿ ವೈಫ್ ಜೊತೆ ಆರಾಮಾಗಿರಬೇಕು ಅಂತ, ಅಥವಾ ಬೆಂಗಳೂರು ಬಿಡೋದ್ರೊಳಗೆ ಈ ಒಂದು ಸ್ಟಾರ್ ಜೊತೆ ಕೆಲಸ ಮಾಡಬೇಕು, ಅಥವಾ ಈ ಥರದ್ದೊಂದು ಸಿನಿಮಾ ಮಾಡಬೇಕು, ಈ ಥರದ್ದೇನಾದರೂ ಕನಸಿದೆಯಾ ಕಾರ್ತಿಕ್ ಅವ್ರಿಗೆ? 100% ಇದೆ. ನಾನಿಲ್ಲಿ ಕಲಾವಿದ ಆಗಿ ಬರೋಕ್ಕಿಂತ ಮುಂಚೆ, ನಾವು ಕಲಾವಿದರಾಗಿರೋದು ಯಾವಾಗ ಮಜಾ ಬರ್ತಕ್ಕೆ ಬಂದ ಅಂದರೆ ನಾನು ಡಿಗ್ರಿ ಮುಗಿಸಿದಾಗ. ಸೊ ಡಿಗ್ರಿ ಆಗೋ ತನಕ ಇವಾಗ ರೀ ಫ್ಯಾನ್ ವಾರ್ ಶುರು ಆಗಿರೋದು, ನಾನವರು ಇವರು. ಬಟ್ ನಾನೊಬ್ಬ ಕಲಾವಿದಾಗಿ ದರ್ಶನ್ ಸರ್ ಜೊತೆ ಮಾಡೋ ಆಸೆ ಇದೆ, ಸುದೀಪ್ ಸರ್ ಜೊತೆ ಮಾಡಬೇಕು, ಧ್ರುವ ಸರ್ ಜೊತೆ ಮಾಡಬೇಕು, ಆಮೇಲೆ ಉಪೇಂದ್ರ ಸರ್ ಜೊತೆನೂ ಮಾಡಬೇಕು, ಯಶ್ ಸರ್ ಜೊತೆ ಮಾಡಬೇಕು, ರಮೇಶ್ ಸರ್ ಜೊತೆ ಮಾಡಬೇಕು, ಗಣೇಶ್ ಸರ್ ಜೊತೆ ಮಾಡಬೇಕು. ಎಲ್ಲರೂ ಸ್ಟಾರ್ಗಳು, ಅವ್ರ ಜೊತೆ ದೊಡ್ಡ ಕೆಲಸ ಮಾಡೋದೇ ನಮ್ಮ ದೊಡ್ಡ ಭಾಗ್ಯ. ಅದರಲ್ಲಿ ನಾನು ಅವ್ರ ಜೊತೆ ಮಾಡಬೇಕು, ಇವ್ರ ಜೊತೆ ಸಪ್ರೇಟ್ ಇಲ್ಲ, ಯಾರ ಜೊತೆ ಮಾಡಬೇಕು. ಈಗ ನಮ್ಮ ಲಂಗೋಟಿ ಮನೆ ಹೊಸ ಹೀರೋ, ಅವ್ರ ಜೊತೆ ಮಾಡೋದು ಖುಷಿನೇ. ನಾನೊಬ್ಬ ಕಲಾವಿದ ಆಗಿ ಎಲ್ಲ ಕಲಾವಿದ್ರ ಜೊತೆ ಪಾತ್ರ ಮಾಡಬೇಕು. ನಂಗೆ ರಂಗಾಯಣ ರಘು ಸಾರು, ಬಿರಾದರ್ ಸಾರ್ ಸಿಕ್ಕಿದಾಗೆಲ್ಲ ಎಷ್ಟು ಖುಷಿಯಾಗುತ್ತೆ. ಸಾಧು ಸಾರು, ಕೋಮಲ್ ಸಾರು, ಇವರೆಲ್ಲ ಸಿಕ್ಕಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಅಂದರೆ ನಾವು ಇವ್ರನ್ನ ಟಿ ವಿಲಿ ನೋಡಿ ಬದುಕಿರೋದು. ನಾವು ತುಂಬ ವರ್ಷ ಏನೇ ಆಗಿಲ್ಲ, 8 ವರ್ಷದ ಹಿಂದೆ ಅವ್ರನ್ನ ಟಿ ವಿಲಿ ನೋಡ್ತಾಯಿದ್ವಿ, ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಇದು ದೊಡ್ಡ ಭಾಗ್ಯ. ಗುರಿ ಇದೆ, ಎಲ್ಲರ ಜೊತೆ ಸಿನಿಮಾ ಮಾಡಿನೇ ನಾನು ವಾಪಸ್ ಹೊಂಟೋಗೋದು. ಮಾಡೇ ಮಾಡ್ತೀನಿ, ಏನಾದರೂ ಮಾಡ್ತೀನಿ. ಅದು ದೊಡ್ಡ ಪಾತ್ರ ಬೇಕಾಗಿಲ್ಲ, ಒಂದು ಚಿಕ್ಕದೊಂದು ಟೀ ಇಟ್ಟೋಗೋ ಪಾತ್ರ ಆದರೂ ಪರವಾಗಿಲ್ಲ, ಮಾಡ್ತೀನಿ. ಅದರಲ್ಲಿ ಏನಿಲ್ಲ, ಅದರಲ್ಲಿ ಯಾವ ದೊಡ್ಡಸ್ತಿಕೇನೂ ಇಲ್ಲ. ನಮ್ಮ ಕನ್ನಡದ ಕಲಾವಿದರು ರೀ ನಾವು. ಸುಮ್ಮನೆ ನಾನು ಅವ್ರ ಫ್ಯಾನು, ನಾವಿಲ್ಲಿ ಏನೂ ಮಾಡ್ತಾ ಇರಲ್ಲ. ಈಗ ನಮ್ಮದೇ ಹಿಡ್ಕೊಳ್ಳಿ, ಈಗ ನನ್ನ ಫ್ಯಾನ್ ಒಂದಿಷ್ಟು ಜನ, ಜಗಪ್ಪನ ಫ್ಯಾನ್ ಒಂದಿಷ್ಟು ಜನ, ಚಂದ್ರಪ್ರಭನ್ ಫ್ಯಾನ್ ಒಂದಿಷ್ಟು ಜನ. ನಾವು ಕೆಲಸ ಯಾಕೆ ನೀವು ಸಪ್ರೇಟ್? ನಾವು ಕೆಲಸ ಮಾಡೋದು ಒಟ್ಟೆ ಇರ್ತಾನೆ, ಒಂದೇ ಸ್ಕಿಟ್ಟಲ್ಲಿ 4 ಜನ ಆ್ಯಕ್ಟ್ ಮಾಡ್ತೀವಿ ತಾನೆ. ನನಗೆ ಸಪ್ರೇಟ್ ಫ್ಯಾನ್ ಯಾಕೆ, ನಿಮಗೆ ಸಪ್ರೇಟ್ ಫ್ಯಾನ್ ಯಾಕೆ? ನಮ್ಮ ಶೋಗೆ ಫ್ಯಾನ್ ಆಗಿ. ಸರ್, ನಿಮ್ದು ಇನ್ಸ್ಪಿರೇಷನಲ್ ಜರ್ನಿ ಸರ್ 2021ರಿಂದ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟಿಂದ ಹಿಡಿದು 2024 ಇವತ್ತಿನ ಡೇಟ್ವರೆಗೂ ನೋಡಿದ್ರೆ ನಿಮ್ಮ ಲುಕ್ ಬದಲಾಗಿದೆ. ಬರೀ ಲುಕ್ ಅಷ್ಟೇ ಬದಲಾದರೆ ಅಲ್ಲ, ನಿಮ್ಮ ಪಾತ್ರಗಳ ಬದಲಾಗ್ತಾ ಹೋಯ್ತು, ನಿಮ್ಮ ಲೈಫ್ ಸ್ಟೈಲೇ ಬದಲಾಯಿತು. ಆ ಲೈಫ್ ಸ್ಟೈಲ್ ಬದಲಾಗಿದ್ದು ನಿಮ್ಮ ಸ್ಟ್ರಗಲ್ ಡೇಸ್ ಇತ್ತ. ಸೊ ಏನು ನೆನಪಾಗುತ್ತೆ ಸರ್, ಈ ಜರ್ನಿನ ಒಂದು ಕ್ಷಣ ರೀಕಾಲ್ ಮಾಡಿಕೊಂಡ್ರೆ, ಎಲ್ಲಿದ್ದವನು ನಾನು ಎಲ್ಲಿ ಬಂದು ನಿಂತಿದ್ದೀನಿ, ಸಾರ್ಥಕ ಮನೋಭಾವ ಇದೆಯಾ ಈ ಕ್ಷಣಕ್ಕೆ? ನಾವು ಇಷ್ಟೇ ಸಿಂಪಲ್. ನನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು, ನಾನು ಇದೇ ಯಶವಂತಪುರದಲ್ಲಿ ಟಾಯ್ಲೆಟ್ ತೊಳಿಬೇಕಾದ್ರೂ ನನಗೆ ನನ್ನಲ್ಲಿ ಇದ್ದಿದ್ದು ಇಷ್ಟೇ. ಈ ಟಾಯ್ಲೆಟನ್ನು ಇದುವರೆಗೂ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ನಲ್ಲ, ಅವನು ಯಾರೂ ತೊಳಿದೇ ಇರೋಷ್ಟು ಕ್ಲೀನಾಗಿ ನಾನು ತೊಳಿಬೇಕು. ನಮ್ಮ ಓನರ್ ಹಿಂಗೆ ಬಂದು ನೋಡಿದಾಗ ಇದು ಹಳೆ ಬೇಸನ್ನ ಹೊಸ ಬೇಸನ್ನ ಅಂತ ಅವ್ರಿಗೆ ಶಾಕ್ ಆಗಬೇಕು. ಇದು ಟಾರ್ಗೆಟ್ ಇತ್ತು. ಪ್ರತಿ ಕೆಲಸನೂ ಪರ್ಫೆಕ್ಟಾಗಿ ಆ ಯಪ್ಪ ನನಗೆ ಕೆಲಸ ಕೊಟ್ಟಿರೋ ಮನುಷ್ಯ ಈ ಥರನೂ ಕೆಲಸ ಮಾಡ್ಬೋದು ಅಂತ ಯೋಚನೆನೂ ಮಾಡೋಕ್ಕಾಗಿರಲ್ಲ. ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರೆ ಇಲ್ಲಿಗೆ ಬರ್ತೀವಿ. ಎಷ್ಟು ವೃತ್ತಿಗಳನ್ನ ಮಾಡಬೇಕಾಯಿತು ಸರ್ ಈ ಹಂತಕ್ಕೆ ಬಂದು ನಿಲ್ಲೋಕ್ಕೆ? ಅಯ್ಯೋ, ಇದು ಹೇಳಿದ್ರೆ ನಾನು ತುಂಬ ಹೇಳಿದ್ದೀನಿ, ಮತ್ತೆ ಹೇಳೋದು ಇದು ಅನ್ಸುತ್ತೆ ನನಗೆ. ಬಟ್ ನೀವು ಅಂದರೆ ನಾನು ಕೂಲಿ ಕೆಲಸ, ಗಾರೆ ಕೆಲಸ, ಹೋಟ್ಲು ಕ್ಲೀನು, ಟಾಯ್ಲೆಟ್ ಕ್ಲೀನು, ಪಾತ್ರೆ ತೊಳೆಯೋದು, ಅಡುಗೆ ಕೆಲಸ, ಆಮೇಲೆ ರಾಡ್ ಬೆಂಡಿಂಗು, ಗಾರೆ ಕೆಲಸ, ಈ ನಮ್ಮೂರಿಗೆ ಬಂದರೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ಗೊಬ್ಬರ ಹೊತ್ತಿದ್ದೀನಿ, ಎಲ್ಲ ಹಮಾಲಿ ಕೆಲಸ, ಕೂಲಿ ಕೆಲಸ ಎಲ್ಲ ಮಾಡಿದ್ವಿ. ಬಟ್ ನನಗೆ ಅದು ಯಾವುದೂ ಬೇಜಾರಿಲ್ಲ. ಯಾಕೆ ಅದ್ರ ಬಗ್ಗೆ ಬೇಜಾರು ಪಡೋಣ? ಅಯ್ಯೋ, ನಾನು ಟಾಯ್ಲೆಟ್ ತೊಳೆದೆ ಅಂತ ಯಾಕೆ ಬೇಜಾರಾಗಬೇಕು?
ಟಾಯ್ಲೆಟ್ ತೊಳೆದ್ರೆ ತಾನೇ ಕ್ಲೀನ್ ಇರೋದು. ಈಗ ನಮ್ಮ ಮನೇಲಿ ತೊಳೆಯಲ್ವ ನಾವು? ಏನು ಮಾಡೋಕ್ಕಾಯ್ತದೆ? 4 ಜನ ಬರ್ತಾರೆ, ಅದು ನನ್ನ ಕೆಲಸ. ಆಮೇಲೆ ನಾನು ಬದುಕೋಕ್ಕೋಸ್ಕರ ಕೆಲಸ ಮಾಡಿರೋದು. ನಾನು ಅದನ್ನೆಲ್ಲ ಮಾಡಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಸೊ ಏನಂದರೆ ನಂಗೆ ಓದೋಕ್ಕೆ ದುಡ್ಡು ಬೇಕಿತ್ತು. ನಮ್ಮ ಅಮ್ಮಂಗೆ ಪಾಪ 10 ರೂಪಾಯಿ 20 ರೂಪಾಯಿ ಸಂಬಳ, ಅದ್ರಲ್ಲಿ ಆಗ್ತಾ ಇರಲಿಲ್ಲ. ನಾನು ಬೇರೆ ಹೆವಿ ಶೋಕಿ, ಖರ್ಚು ಮಾಡ್ತಿದ್ದೆ. ನನಗೆ ಅದಕ್ಕೆ ಎಷ್ಟು ಕಷ್ಟ ಎಷ್ಟಾರೋ ಇರಲಿ, ನಂಗೆ ಕಾಸು ಜಾಸ್ತಿ ಬರಬೇಕು. ಅದಕ್ಕೆ ಕಷ್ಟದ ಕೆಲಸನೇ ಮಾಡ್ತಿದ್ದೆ. ನಂಗೆ ಖುಷಿ ಇದೆ. ಸೊ ನನಗೇನು ಅನ್ಸುತ್ತೆ ಗೊತ್ತಾ ರೀ, ಇಂಡಸ್ಟ್ರಿ ಒಂದಿನ ಎಲ್ರಿಗೂ ಮುಗಿಯುತ್ತೆ. ಸೊ ಮುಗಿದಾಗ ನಾನು ವಾಪಸ್ ಹೋದಾಗ ನಂಗೆ ಆ ಕೆಲಸ ಬರೋಲ್ಲ, ನಂಗೆ ಈ ಕೆಲಸ ಬರೋಲ್ಲ, ನಂಗೆ ಬರ್ತಾ ಇದ್ದಿದ್ದೆ ಆ್ಯಕ್ಟಿಂಗ್ ಒಂದೇ, ಇವಾಗ ಹೆಂಗೆ ಬದುಕಲಿ ಅಂತ ಸೂಸೈಡ್ ಮಾಡ್ಕೊಳೋ ಪರಿಸ್ಥಿತಿ ಇಲ್ಲ ನನಗೆ. ನನಗೆ ನಾಟಿ ಮಾಡೋದ್ರಿಂದ ಹಿಡಿದು ಬಿಸ್ನೆಸ್ ಮಾಡೋ ತನಕ ಕೆಲಸ ಕಲ್ತಿದ್ದೀನಿ ನಾನು. ನನಗಿದು ಕೈ ಹಿಡಿದ್ರೆ ಇಲ್ಲೇ ಇರ್ತೀನಿ. ಇದನ್ನು ಒಂದು ರೇಂಜಿಗೆ ಮಾಡಿ, ನಾನು ಹೇಳಿದ್ನಲ್ಲ, ನಾನು ತೋಟದ್ದು ಇದು ಎರಡೂ ಮಾಡ್ಕೊತೀನಿ. ಇದು ಕೈ ಹಿಡ್ದಿಲ್ವಾ ಪರವಾಗಿಲ್ಲ, ಬರೀ ತೋಟ ಮಾತ್ರ ಮಾಡ್ತೀನಿ. ಯಾವುದ್ರ ಬಗ್ಗೆನೂ ನನಗಿದು ಬೇಕೇ ಬೇಕು ಅಂತ ನೀವು ಯಾವಾಗಲೂ ನಂಗೆ ಇದು ಸಿಗಬೇಕು, ಇದು ಬೇಕು ಅಂತ ಇದ್ದಾಗ ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂದರೆ ಹರ್ಟ್ ಆಗುತ್ತೆ. ಎಲ್ಲದು ಯಾವುದು ಪರವಾಗಿಲ್ಲ ಬಿಡು ಅಂದ್ಕೊಂಡು ಹೋದರೆ ಸಿಕ್ಕಿದ್ರೆ ನನಗೆ ಸರ್ಪ್ರೈಸ್ ಆಗಿರುತ್ತೆ, ತುಂಬ ಖುಷಿ ಆಗುತ್ತೆ. ಯಾವುದ್ರ ಬಗ್ಗೆನೂ ಆಸೆ ಬೀಳಬಾರ್ದು, ಬಟ್ ಆಸಕ್ತಿ ಇರಬೇಕು ಅಷ್ಟೇ. ಹುಲಿ ಕಾರ್ತಿಕ್ ಟ್ಯಾಗ್ಲೈನ್ ನಿಮಗೆ ಸಿಕ್ಕಿದ್ದು ಎಷ್ಟು ಖುಷಿ ಇದೆ, ಅದೊಂದ್ರ ಬಗ್ಗೆ ಅದೇನಿಲ್ಲ. ಅದೇನೋ ಕೆಲವರು ಸುಮ್ಮನೆ ನಾನು ಯಾವುದೂ ಮಾತಾಡಲ್ಲ, ನಾನು ಇಂಟರ್ವ್ಯೂಗಳೇ ಹೋಗಬಾರ್ದು ಅಂದ್ಕೊಂಡಿದ್ದೆ. ಸುಮ್ಮನೆ ಕಮೆಂಟ್ಗಳಲ್ಲೆಲ್ಲ ಇವನು ಯಾವ ಹುಲಿ, ಇವನು ಯಾವ ಇದು, ಇವನು ನಾನು ಹೇಳೋದು ಇರಲ್ಲ, ಯಾಕೆ ನಮ್ಮಮ್ಮ ನೀವು? ನಾನು ನಿಮಗೆ ಬೈದಿದ್ದೀನ ಅಥವಾ ನಿಮ್ಗೆ ಏನಾರ ಕೆಟ್ಟದ್ದು ಮಾಡಿದ್ದೀವ? ನನಗಂತಲ್ಲ, ಯಾರಿಗೂ ಹಾಕಬೇಡಿ. ನಾನು ಇನ್ನೊಬ್ಬನಿಗೆ ಅನ್ನೋದಾದರೆ, ಅದನ್ನು ಬಳಸ್ತೀನಿ ಅನ್ನೋದಾದರೆ ಫಸ್ಟು ನನ್ನ ತಾಯಿನ ಯೋಚನೆ ಮಾಡಿ. ಯಾರಿಗೂ ಬೈಬಾರ್ದು, ಯಾರಿಗೂ ಆ ಮಾತು ಹೇಳಬಾರ್ದು. ಒಬ್ಬಳು ತಾಯಿ ಒಬ್ಬ ಮಗನ ಸಾಕಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತಾಳೆ ಅಂತ ನನಗಿಂತ ಚೆನ್ನಾಗಿ ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ಯಾರ ತಾಯಿ ಮಾಡಬಾರ್ದು. ಇಲ್ಲಿ ಬೈಬೇಕಾ? ಬೈದ್ಬಿಡಿ, ನೀನು ಈ ಕೆಲಸ ಮಾಡಿದ್ದು ಸರಿ ಇಲ್ಲ ಗುರು, ನೀನು ಈ ಥರ ಮಾಡಬೇಡ, ನಮಗಿಷ್ಟ ಆಗಲ್ಲ. ನೋ, ನಾನು ಮಾಡಿರೋ ತಪ್ಪಿಗೆ ನನ್ನ ತಾಯಿ ಅನ್ಬೇಡಿ. ನನಗೆ ಯಾವುದೋ ಮೊನ್ನೆ ಜೋಬಿ ಕೈ ಹಾಕ್ಕೊಂಡು ನಿಂತಿರೋದು ಇದು ಅಗೌರವ ಅಂತ ನನಗೆ ಗೊತ್ತಿಲ್ಲ. ಹಿಂಗೆ ಸುಮ್ಮನೆ ಜೋಬಿಕೆ, ಒಬ್ಬರು ಸೆಲೆಬ್ರಿಟಿ ಇದ್ದರು, ಅವ್ರ ಪಕ್ಕ ಹಿಂಗೆ ಸುಮ್ಮನೆ ಜೋಬಿಕೆ ಹಿಂಗೆ ನಿಂತ್ಕೊಂಡಿದ್ದು ನನ್ನ ಪಾಡಿಗೆ. ನೀನು ಯಾವ ಸೀಮೆ ಹುಲಿ, ನೀನು ಯಾವ ದೊಡ್ಡ ಹುಲಿ, ನನಗೆ ಹರ್ಟ್ ಆಗೋಯ್ತು. ಇದು ನನಗೆ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು ಅಥವಾ ಅವ್ನು ಬಂದರು ಅವ್ರು ನಮ್ಮ ಈ ಥರ ಇಗ್ನೋರ್ ಮಾಡೋದು, ಇದೆಲ್ಲ ದುರಂಕಾರ. ನಮ್ಮ ಪಾಡಿಗೆ ನಾವು ಹಿಂಗೆ ನಿಂತರೆ ಇದು ಯಾವುದಿದು? ಇದಕ್ಕೂ ಫ್ರೀಡಮ್ ಇಲ್ಲ ಅಂದರೆ ನಾನು ಆಮೇಲೆ ಅನಿಸ್ತು, ಈ ಸಮಾಜದಲ್ಲಿ ಗಾಂಧಿಗೆ ವಿರೋಧಿನೂ ಇದ್ದಾರೆ, ಪರನೂ ಇದ್ದಾರೆ. ಗೂಡ್ಸೆಗೂ ವಿರೋಧಿ ಇದ್ದಾರೆ, ಪರ ಇದ್ದಾರೆ. ಹಿಟ್ಲರ್ಗೂ ವಿರೋಧಿ ಇದ್ದಾರೆ, ಪರ ಇದ್ದಾರೆ. ಇಲ್ಲಿ ದೇವರಿಗೂ ಅಷ್ಟೇ, ನಾನು ಕೃಷ್ಣನ ಭಕ್ತ, ನಾನು ರಾಮನ ಭಕ್ತ, ನಾನು ಇವ್ರ ಭಕ್ತ, ನಾನೆಲ್ಲ ಭಕ್ತ ಅಂದರೆ ದೇವರಿಗೆ ನೀವು ಡಿವೈಡ್ ಮಾಡೋರು, ನನ್ನನ್ನು ಡಿವೈಡ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನಾನು ಅವಾಗ ಅಂದ್ಕೊಂಡೆ ಮನಸ್ಸಲ್ಲಿ, ನನ್ನ ಕೆಲಸ ಅಷ್ಟೇ ಮಾಡಬೇಕು, ಇವತ್ತೇ ಲಾಸ್ಟ್, ಇನ್ನು ಯಾವತ್ತೂ ಕಮೆಂಟ್ ಬಾಕ್ಸ್ ಓಪನ್ ಮಾಡಲ್ಲ ನಾನು ಅಂದ್ಕೊಂಡೆ. ಸೊ ನಾನು ಈ ರಿಕ್ವೆಸ್ಟ್, ಇದನ್ನು ನೀವು ಏನಾದರೂ ಅಂದ್ಕೊಳ್ಳಿ, ಯಾರ ತಾಯಿನೂ ಕೊಳೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಷ್ಟಪಟ್ಟಿರ್ತಾರೆ ಅವ್ರವ್ರ ಬದುಕಿನ ಕಷ್ಟ ಆ ತಾಯಿಯಂದ್ರಿಗೆ ಗೊತ್ತು. ಆಮೇಲೆ ಆ ವ್ಯಕ್ತಿಗೆ ಅವನ ಬದುಕೋಕ್ಕೆ ಯಾರ್ಯಾರಿಗೆ ಎಷ್ಟು ಕಷ್ಟ ಇರುತ್ತೋ ಗೊತ್ತಿಲ್ಲ. ಬೈರಿ, ಪರವಾಗಿಲ್ಲ, ಅದು ಬೈಯೋದು ನಾನು ತಪ್ಪು ಅಂತ ಹೇಳಲ್ಲ. ನಾನು ತಪ್ಪು ಮಾಡಿದಾಗ ಬೈಲೇಬೇಕು, ಆದರೆ ತಾಯಿನ ಸೇರಿಸ್ಕೊಂಡು ಬೈಬೇಡಿ. ಅದೇ ತಾಯಿ, ಈಗ ನನ್ನ ತಾಯಿಗೆ ಓದೋಕ್ಕೆ ಬರಲ್ಲ, ನನ್ನ ತಾಯಿ ಏನಾದರೂ ಕಮೆಂಟ್ ಓದ್ಬಿಟ್ಟಿದ್ರೆ ಓದಿದ್ರೆ ಅವಳಿಗೆ ಎಷ್ಟು ಸಂಕಟ ಆಗಲ್ಲ. ಅವಳು ಹೆಂಗೆ ಬದುಕಿದಾಳು ಗೊತ್ತಾ ಇವ್ರಿಗೆ ಯಾರಿಗಾರ? ಅವಳು ನನಗೋಸ್ಕರ ಶಬರಿ ಥರ ಬದುಕಿದಾಳು. ಅವಳು ಇವತ್ತು ಬದುಕ್ತಾ ಇದ್ದಾರೆ. ಬಂದ್ಬಿಡ್ತಾರೆ ಹೇಳ್ಕೊಂಡು, ಸಿಕ್ಬಿಟ್ಟು ನಮ್ಗೆ ಹತ್ಕೊಳ್ಳೋದು ನಮಗೂ ಬರ್ತದೆ ನಾವು. ಆದರೆ ನನ್ನ ತಾಯಿನ ಪ್ರತಿ ತಾಯಿಲೂ ನೋಡಬೇಕು, ಆವಾಗಲೇ ಒಳ್ಳೆ ಮಕ್ಕಳಾಗಕ್ಕೆ ಸಾಧ್ಯ. ಮಾತಿದೆ ಅಂತ ಬರೆದು ಬಿಸಾಕೋದಲ್ಲ. ಇವತ್ತು ಎಲ್ಲ ಇದೆ, ಹೌದು, ಒಳ್ಳೇದಕ್ಕೆ ಯೂಸ್ ಮಾಡ್ಬೋದಲ್ಲ ನಾವು. ಕಾರ್ತಿಕ್ ಸರ್, ಫುಲ್ ಎಮೋಷನಲ್ ಆದ್ರಿ. ಅಂದರೆ ನಿಮ್ಮ ಬೆಳವಣಿಗೆನ ಸಹಿಸ್ಕೊಳಕ್ಕಾಗದೇ ಇರೋರು, ಅಥವಾ ನೀವು ಬೆಳೀತಾ ಇದ್ದೀರಾ, ಅಥವಾ ಇವನಿಗೆ ತುಂಬ ಅಪರ್ಚುನಿಟಿ ಸಿಗ್ತಾ ಇದೆ, ಇವನ ಜಾಗದಲ್ಲಿ ನಾವಿರಬೇಕು ಅಂತ ಬಯಸೋರು ಯಾರೋ ಈ ಥರ ಮಾತುಗಳು ಆಡ್ತಾ ಇರ್ಬೋದು. ಆಡಲಿ, ಪರವಾಗಿಲ್ಲ. ಸಿಂಪಲ್ ಮೇಡಮ್, ಇವತ್ತಿನ ಕಾಲಕ್ಕೆ ಯಾರೂ ನಿಮ್ಗಿಲ್ಲಿ ಬೇಲಿ ಹಾಕ್ಕೊಂಡು ಕೂತಿಲ್ಲ. ಯಾರು ಬೇಕಾದರೂ ಬಂದು ಬೆಳಿಬೋದು. ನಾನೇ ಹೇಳಿದ್ನಲ್ಲ, ಈ ಪ್ರಪಂಚದಲ್ಲಿ ನನ್ನಕ್ಕಿಂತ 1000 ಪಟ್ಟು ಟ್ಯಾಲೆಂಟ್ ಇರೋರು ಇದ್ದಾರೆ.
ನಾನೇ ಒಪ್ಕೊತೀನಿ. ನನ್ನ ಹಣೆ ಬರದಲ್ಲಿ ಇಲ್ಲಿತ್ತು, ಇಲ್ಲಿ ಇದ್ದೀನಿ ಅಷ್ಟೇ. ಇವತ್ತು ಎಲ್ಲ ಓಪನ್. ನೀವು ಮೊಬೈಲಲ್ಲೇ ಶೂಟ್ ಮಾಡೋ ತಾಕತ್ತಿದೆ, ನಿಮಗೆ ನೀವೇ ಡೈರೆಕ್ಟ್ರು, ನಿಮಗೆ ನೀವೇ ಪ್ರೊಡ್ಯೂಸರ್ ಆಗೋ ತಾಕತ್ತಿದೆ. ಯಾರನ್ನೂ ಕಟ್ಟಾಕಿಲ್ಲ, ಆರಾಮಾಗಿ ಬೆಳಿಬೋದು. ಇಲ್ಲಿ ತುಳಿತಾರೆ ಪಳಿತಾರೆ ಅಂತಾರಲ್ಲ, ಯಾರೂ ತುಳಿಯಲ್ಲ ಮೇಡಮ್. ನಿಮ್ಮ ಟ್ಯಾಲೆಂಟ್ ಇದೆಯಾ, ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಯಾಕೆ ತುಳಿತಾರೆ ನಿಮ್ಮನ್ನು? ಯಾರು ತುಳಿತಾರೆ ನಿಮ್ಮನ್ನು? ಸುಳ್ಳು. ನನ್ನನ್ನು ಯಾರೂ ತುಳಿದಿಲ್ಲ. ನಾನು ಒಬ್ಬ ಡೈರೆಕ್ಟ್ರಿಗೆ ಪರಿಚಯ ಆಗೋಕ್ಕೆ ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಕೆಲಸ ಮಾಡಬೇಕು. ಸುಮ್ಮನೆ ನೀನು ಎಲ್ಲೋ ಇರ್ತೀಯ, ಅಯ್ಯೋ ನಮಗಿನ್ನೂ ಇದಿಲ್ಲ. ಪ್ರಯತ್ನ ಪಡಿ. ಅಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಹೋಗೋ ತನಕನೂ ಪ್ರಯತ್ನ ಪಡಿ. ಸುಮ್ಮನೆ ನಮ್ಮೂರಲ್ಲಿ ನಾನು ಕೂತ್ಕೊಂಡು ನನ್ನ ಹತ್ರ ಟ್ಯಾಲೆಂಟ್ ಇದೆ, ನನಗೆ ಅವಕಾಶ ಸಿಗ್ತಾ ಇಲ್ಲ. ನನ್ನ ತೀರ್ಥಹಳ್ಳಿ ದೊಡ್ಡ ಕಾಡು, ನಮ್ಮ ಮನೆ ನೋಡಿಲ್ಲ ನೀವು. ನನ್ನ ಮನೆ ಸುತ್ತ ಕಾಡೇ ಇರೋದು. ಬಸ್ಸಿಲ್ಲ, ಊರಿಗೆ ಬೈಕ್ ಬರೋದೇ ಕಷ್ಟ ಅಂಥ ಊರಲ್ಲಿರೋದು. ನಾವು ಹುಡ್ಕೊಂಡೇ ಬಂದಿರೋದಲ್ವಾ. ನನಗೆ ಗೋಲ್ ಇತ್ತು, ಹೋಗಬೇಕು. ಯಾರು ಕಾಲು ಹಿಡಿದ್ರೂ ತೊಂದರೆ ಇಲ್ಲ, ಕಾಲು ಹಿಡಿಯೋದೆಲ್ಲ ತೊಂದರೆ ಇಲ್ಲ ಮೇಡಮ್. ಬದುಕಬೇಕು ಅಂದರೆ ನೀನು ಕಕ್ಕಸ್ ತೊಳೆದಿದ್ದೀವಿ, ಬದುಕಬೇಕಂದ್ರೆ ಅದನ್ನೂ ಮಾಡಬೇಕು. ಸುಮ್ಮನೆ ನನಗೆ ಅವಕಾಶ ಸಿಗ್ತಿಲ್ಲ, ನಮಗೆ ಟ್ಯಾಲೆಂಟ್ ಇದೆ, ನಾವು ಸಿಗ ತನಕನೂ ಪ್ರಯತ್ನ ಪಟ್ಟರೆ ಆಕಾಶನೇ ಮುಟ್ಟು ಬಂದಿದ್ದಾರೆ, ಚಂದ್ರನ್ನೇ ಮುಟ್ಟು ಬಂದಿದ್ದಾರೆ. ಆಗುತ್ತಾ ನಿಮ್ಮ ಕೈಯಲ್ಲಿ ಹಿಂಗೆ ನೋಡಿದ್ರೆ ಚಂದ್ರನ ಮುಟ್ಬೋದು ಅನಿಸುತ್ತಾ? ಯಾವ್ದು ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಸರ್. ಇಲ್ಲಿಗೆ ಇಂಡಸ್ಟ್ರಿಗೆ ಬರೋದು ನಿಮಗೆ ಇದು ಸುಮ್ಮನೆ ಕಷ್ಟಪಡದೆ ನನಗೆ ಇವ್ರು ಕೊಡ್ತಾಯಿಲ್ಲ, ಅವಕಾಶ ಕೊಡ್ತಾಯಿಲ್ಲ. ಇಂಪ್ರೆಸ್ ಮಾಡಬೇಕಲ್ವಾ? ಈಗ ನನ್ನನ್ನು ಮೆಚ್ಚಬೇಕು ಅಂದರೆ ನಾನು ನಿಮ್ಮನ್ನು ಇಂಪ್ರೆಸ್ ಮಾಡ್ಬೇಕು. ಅಂದರೆ ನನ್ನ ಟ್ಯಾಲೆಂಟ್ ಮೂಲಕ ನಿಮ್ಮನ್ನು ಹುಲಿ ಕಾರ್ತಿಕ್ ಚೆನ್ನಾಗಿ ಮಾಡ್ತಾನೆ ನನ್ನ ಹತ್ರ ಏನೋ ಮಾಡಬೇಕಲ್ವ ನಾವು. ಸೊ ಹಂಗೆ ನನ್ನ ಇಷ್ಟ ಆಗಬೇಕಂದ್ರೆ ನಾನು ಇಷ್ಟು ಮಾಡಿದ್ರು ನೆಕ್ಸ್ಟ್ ಸಿನಿಮಾ ಹೋದಾಗ ನಾನು ಟಗರುಪಲ್ಲಿ ಆಡಿಷನ್ ಕೊಟ್ಟೆ ಹೋಗಿರೋದು. ಕೇಳಿ ಡೈರೆಕ್ಟ್ರನ್ನ, ಆಡಿಷನ್ನೇ ಕೊಟ್ಟಿರೋದು ನಾನು. ಆಡಿಷನ್ ಕೊಡೋದು, ಅವಕಾಶ ಕೇಳೋದು ಯಾವುದೂ ತಪ್ಪಲ್ಲ ಸರ್. ನಿಮಗೂ ವಿರೋಧಿಗಳಿದ್ದಾರೆ ಸರ್. ಈ ಕಮೆಂಟ್ಗಳಿಗೆ ಅಷ್ಟು ಹರ್ಟ್ ಆಗಿದೆ, ನಿಮಗೆ ಎಷ್ಟು ಹರ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಈಗ. ಏನು ಗೊತ್ತಾ, ಹರ್ಟ್ ಅಂದರೆ ನನಗೆ ವಿರೋಧಿಗಳು ಯಾರೂ ಇಲ್ಲ ಇಲ್ಲಿ. ಯಾರೂ ವಿರೋಧ ಮಾಡಲ್ಲ. ನಾವೇನು ಇದು ಮಾಡ್ಕೊಂಡು ಹೋಗಿದ್ದೀವ? ವಿರೋಧ ಮಾಡೋಕ್ಕೇನಿಲ್ಲ, ನಾವು ಆಸೆ ಪಾತ್ರ ಮಾಡ್ತೀವಿ. ಆಮೇಲೆ ಆ್ಯಟಿಟ್ಯೂಡ್ ಅದು ಇದು ಅಂತಾರೆ. ನಮಗೆ ಎಲ್ಲೋ ಒಂದು ಫೋಟೋ ಕೊಟ್ಟಿಲ್ಲ ಅಂತ ಆ್ಯಟಿಟ್ಯೂಡ್ ಅಂತಾರೆ. ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಗೊತ್ತಾ? 2 ಗಂಟೆಗೆ ನೆಲಮಂಗಲ ಬರಬೇಕು ಅಂದಿರ್ತಾರೆ. ನಾನು 1 ಗಂಟೆಗೆ ಇನ್ನೂ ವೈಟ್ ಫೀಲ್ಡಲ್ಲಿ ಇರ್ತೀನಿ. ಇಲ್ಲಿಂದ ನೆಲಮಂಗಲ ಹೋಗೋ ಟೆನ್ಷನ್ ಏನು ಗೊತ್ತಾ? ಅಲ್ಲಿ ಹೋದ್ರ ಮೇಲೆ ಆ ಟೈಮಿಗೆ ಹೋಗಿಲ್ಲ ಅಂದರೆ ಅಲ್ಲಿ ದೊಡ್ಡವರೆಲ್ಲ ಏನೇನು ಬೈತಾರಂತ ಗೊತ್ತಾ? ಅದಕ್ಕೆ ಓಡ್ತಾ ಇರ್ತೀವಿ. ನಿನ್ನೆ ಯಾವುದೋ ಕಾರ್ಯಕ್ರಮ ಕೊಟ್ವಿ, ಫರ್ಕ್ ಕೊಡೋಕ್ಕಾಗಲ್ಲ, ಓಡ್ತಾನೇ ಇದ್ದೀವಿ. ಸೊ ದುಡಿಬೇಕು, ಕೆಲಸ ಮಾಡಬೇಕು, ಅದಕ್ಕೂ ಓಡ್ತೀವಿ. ಅದು ಅಹಂಕಾರ ಅಲ್ಲ, ನಮ್ಮ ಹೊಟ್ಟೆ ಪಾಡೋಣ. ನಾನು ಇಲ್ಲಿ ಕೆಲಸ ಅಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಮನೆ ನಡೆಯೋದು. ನಾಳೆ ನನ್ನ ಕೆಲಸ ನಿಮಗೆಲ್ಲ ನಿಮಗೆ ಒಂದು ಪರ್ಮನೆಂಟ್ ಕೆಲಸ ಅಂತ ಇದೆ. ನನಗೆ ಪರ್ಮನೆಂಟ್ ಇಲ್ಲ. ಅವಕಾಶ ಕೊಟ್ಟರೆ ಇದೆ, ಇಲ್ಲ ಅಂದ್ರೆ ಹೋಯ್ತಾ ಇರ್ಬೇಕು ನಾನು. ಅದಕ್ಕೆ ದಿನದ 24 ಗಂಟೆನೂ ದುಡಿಯೋಕೆ ಒದ್ದಾಡ್ತಾ ಇರ್ತೀನಿ. ಯಾಕೆ ಇಲ್ಲಿ ಮಲಗಿದ್ದೀನಿ ಅನಿಸ್ತಾರೆ. ಯಾವತ್ತಾದರೂ ಶೂಟಿಂಗ್ ಲೇಟಾಗಿ ಹೋಗಿನೋ ಅಥವಾ ಆಡಿಷನ್ ಲೇಟಾಗಿ ಹೋಗಿನೋ ಅವಕಾಶಗಳು ಮಿಸ್ ಆಗಿದ್ದುಂಟಾ ಅಥವಾ ಯಾರಿಂದಲಾದರೂ ಮಿಸ್ ಆಗಿದ್ದುಂಟಾ? ನಾನು NSS ಅಲ್ಲಿ ನ್ಯಾಷನಲ್ ಆಗಿತ್ತು. ನಾನು NSS ಅಲ್ಲಿ ಇದ್ದೆ ಕಾಲೇಜಲ್ಲಿ. ಸೊ ನನ್ನ ಪರ್ಫೆಕ್ಟ್ ಟೈಮಿಂಗ್ಸ್, ನಾನು ಅಲ್ಲಿ ಅವ್ರು ಹೇಳಿದ ಟೈಮಿಂಗಿಂತ 5 ನಿಮಿಷ ಮುಂಚೆ ಇರ್ತೀನಿ. ಸೊ ಹಂಗಾಗಿ ಎಲ್ಲೂ ಅವಕಾಶ ಮಿಸ್ ಮಾಡ್ಕೊಂಡಿಲ್ಲ. ಆ ಥರ ಎಲ್ಲೂ ಆಗಿಲ್ಲ, ಆಗಕ್ಕೆ ಇನ್ನೂ ಬಿಡಲ್ಲ. ರಾಜ್ಕುಮಾರ್ ಸರ್ರೇ ಶೂಟಿಂಗ್ 6 ಗಂಟೆ ಕಾಲ್ ಶೀಟ್ ಅಂದರೆ 5:15 ಹೋಗಿ ಕೂತ್ಕೊಂಡಿರೋರು ಅಂತ. ಇನ್ನು ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ನಾನು ಎಲ್ಲೇ ಇದ್ರೂ 10 ನಿಮಿಷ ಮುಂಚೆ ಹೋಗ್ತೀನಿ. ಅಂಥ ಪರಿಸ್ಥಿತಿ ಇದ್ದರೆ ಮೊದಲೇ ರಿಕ್ವೆಸ್ಟ್ ಮಾಡಿ ನಾನು ಬರೋದು ಹಿಂಗಾಗುತ್ತೆ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್, ಫೈನಲಿ ನಿಮ್ಮ ಸಿನಿಮಾ ರಿಲೀಸ್ ಅಂತ ರೆಡಿ ಇದೆ. ಲಂಗೋಟಿ ಮ್ಯಾನ್ ಬಗ್ಗೆ ಏನು ಹೇಳ್ತೀರಾ? ಫೈನಲ್ ವರ್ಡ್ಸ್ ನಮ್ಮ ಚಾನಲ್ಗೆ. ಈ ಲಂಗೋಟಿ ಮ್ಯಾನು ಒಬ್ಬರು ತಾಯಿ ಮಾಡಿರೋ ಸಿನಿಮಾ, ಅಂದರೆ ಒಂದು ಹೆಣ್ಣು ಮಗು ಮಾಡಿರೋ ಸಿನಿಮಾ. ಒಂದು ಹೆಣ್ಣು ಈ ಸಮಾಜದಲ್ಲಿ ಒಂದು ಸಿನಿಮಾ ಮಾಡಬೇಕಂದ್ರೆ ಅದೇನೇನೆಲ್ಲ ಫೇಸ್ ಮಾಡಬೇಕು, ಅದೆಷ್ಟು ಕಷ್ಟಗಳಿರ್ತವಂತ ನಮಗೆ ಗೊತ್ತು. ಹಾಗಂತ ಆ ಕಷ್ಟ ನೋಡ್ಕೊಂಡು ಗೆಲ್ಸಿ ಅನ್ನಲ್ಲ. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆಯ ಸಿನಿಮಾ ಅಂದರೆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕ್ವಾಲಿಟಿ, ಆ ಪಿಕ್ಚರು, ಆ ಹ್ಯೂಮರು, ಆ ಸಸ್ಪೆನ್ಸು ಟ್ರೈಲರಲ್ಲೇ ಇದೆ. ಸಿನಿಮಾ ಬನ್ನಿ, ಸಿನಿಮಾ ಗೆಲ್ಲಿಸಿ. ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆ ಹೆಣ್ಮಗು ಪ್ರಯತ್ನ ಮಾಡಿದೆ. ದಯವಿಟ್ಟು ಬಂದು ಗೆಲ್ಲಿಸಿ. ಸಿನಿಮಾ ಒಂದು ಸರಿ ಥಿಯೇಟ್ರಲ್ಲಿ ನೋಡಿ. ಚೆನ್ನಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಚೆನ್ನಾಗಿಲ್ಲ ಅಂದರೆ 100% ಹೇಳಬೇಡಿ. 10 ರೂಪಾಯಿಗೂ ಕಷ್ಟ ಇದೆ ಇಲ್ಲಿ. ನಾವು ಮಾಡಿದ್ದೀವಿ ಅಂತ ಎಲ್ಲದನ್ನೂ ನೋಡೋಕ್ಕಾಗಲ್ಲ. ನಾವು ಚೆನ್ನಾಗಿ ಮಾಡಿದರೆ ಮಾತ್ರ ನೋಡಬೇಕು ಅಲ್ವಾ?
100% ನನ್ನ ಪ್ರಕಾರದಲ್ಲಿ ತುಂಬ ಚೆನ್ನಾಗಿದೆ, ಸಿನಿಮಾ ನೋಡಿ. ಮೊಬೈಲು ನಿಮ್ಮದೇ, ಇಂಟರ್ನೆಟ್ಟು ಕೂಡ ನಿಮ್ಮದೇ, ಕಮೆಂಟ್ ಮಾಡೋ ಎಲ್ಲ ಸ್ವಾತಂತ್ರ್ಯನೂ ನಿಮಗಿರುತ್ತೆ. ಬಟ್ ಅಮ್ಮ, ಅಕ್ಕ, ಈ ನೆಕ್ಸ್ಟ್ ವರ್ಡ್ಸ್ ಇದೆಯಲ್ಲ, ಆ ಸ್ಲ್ಯಾಂಗ್ನ ಯೂಸ್ ಮಾಡೋದಕ್ಕೂ ಮೊದಲು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ತಾಯಿನೂ ಹೆಣ್ಣು, ನಿಮ್ಮ ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿನೂ ಹೆಣ್ಣು, ನಾಳೆ ನಿಮಗೆ ಮದುವೆ ಆಗಿ ಮಕ್ಕಳಾಗಿ ಅದರಲ್ಲೂ ಒಂದು ಹೆಣ್ಣು ಪಾಪ ಹುಟ್ಟಿದ್ರೆ ಅದು ಕೂಡ ಒಂದು ಹೆಣ್ಣು. ಸೊ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾಗ ಬೇರೆಯವ್ರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಕಮೆಂಟ್ ಮಾಡೋದು ನಿಜಕ್ಕೂ ತಪ್ಪು. ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಹುಲಿ ಕಾರ್ತಿಕ್ ಸರ್ ಮಾತಾಡ್ತಾ ನಿಜವಾಗ್ಲೂ ಭಾವುಕರಾದರು ಅವರ ತಾಯಿ ಬಗ್ಗೆ ಮಾತಾಡ್ತಾ. ಅವ್ರ ಜರ್ನಿ ಯಾರೋ ಗಾಡ್ ಫಾದರ್ಗಳಿಲ್ಲ, ಯಾರೋ ಅವ್ರನ್ನ ಕರ್ಕೊಂಬಂದು ರೆಡ್ ಕಾರ್ಪೆಟ್ ಹಾಕೊಂಡು ಬೆಂಗಳೂರಿಗೆ ಕರ್ಕೊಂಬಂದು ಸಿಲಿಕಾನ್ ಸಿಟಿಲಿ ಬಿಟ್ಟು ಸಿಲ್ವರ್ ಸ್ಕ್ರೀನಲ್ಲಿ ಮಿಂಚು ಅಂತ ಅವಕಾಶ ಕೊಟ್ಟಿಲ್ಲ. ಎಷ್ಟೋ ವೃತ್ತಿಗಳನ್ನು ಮಾಡ್ಕೊಂಡು ಅವ್ರು ಹೇಳ್ತಾಯಿದ್ರು, ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ಗೊಬ್ಬರ ಹೊರೋ ತನಕ, ಹಮಾಲಿ ಕೆಲಸ ಮಾಡೋ ತನಕ, ಕೂಲಿ ಕೆಲಸ ಮಾಡೋ ತನಕ, ಅಥವಾ ಹೋಟ್ಲುಗಳಲ್ಲಿ ಕೆಲಸ ಮಾಡೋ ತನಕ ಎಲ್ಲ ವೃತ್ತಿಗಳನ್ನು ಮಾಡಿಕೊಂಡು ಇವತ್ತು ಬಣ್ಣ ಹಚ್ಚಿ ಫೈನಲಿ ಕರುನಾಡಿನ ಮನವನ್ನು ತಲುಪೋದಕ್ಕೆ ಅವ್ರು ಪಟ್ಟಿರೋ ಶ್ರಮ, ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಅವ್ರಿಗಷ್ಟೇ ಗೊತ್ತು. ಸಲೀಸಾಗಿ ನೀವೆಲ್ಲೋ ಯಾವುದೋ ಜಾಗದಲ್ಲಿ ಕುತ್ಕೊಂಡು ಕಮೆಂಟ್ ಮಾಡೋದಕ್ಕೂ ಮುಂಚೆ ನಾನೇನು ಸಾಧನೆ ಮಾಡಿದ್ದೀನಿ ಅನ್ನೋದನ್ನು ಫಸ್ಟು ನೀವು ಒಂದು ಮಿರರ್ ಇಟ್ಕೊಂಡು ನೋಡ್ಕೊಂಬಿಡಿ. ನನಗೆ ಯಾರು ಬ್ಯಾಡ್ ಕಮೆಂಟ್ ಮಾಡಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ತುಂಬ ಕಡಿಮೆ. ಅವತ್ತು ಅದು ಒಂದೇ ನೋಡಿದ್ದು ನಾನು ನನ್ನ ಲೈಫಲ್ಲೇ ತುಂಬ ನೋವಾಯಿತು. ನಾನು ಯಾರಿಗೂ ಹರ್ಟ್ ಮಾಡಲ್ಲ, ನಾನು ಯಾರ ಜೊತೆನೂ ಸೇರಲ್ಲ, ನಾನು ಒಬ್ಬನೇ, ನನ್ನ ಕೆಲಸ ಆಯಿತು, ನನ್ನ ಪಾಡಾಯಿತು, ನಾನು ಒಬ್ಬನೇ ಇರ್ತೀನಿ. ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಫ್ರೆಂಡ್ಸು ಅಲ್ಲಿ ಇಲ್ಲಿ, ನನ್ನ ಫ್ರೆಂಡ್ಸ್ ಊರಿಗೆ ಹೋದರೆ ನಾನು ಬಡತನದಲ್ಲಿದ್ದಾಗ ಯಾವ ಫ್ರೆಂಡ್ಸ್ ಇದ್ರೋ ಇವಾಗಲೂ ಅದೇ ಫ್ರೆಂಡ್ಸ್ ಇರೋದು, ಆ ಫ್ರೆಂಡ್ಸ್ ಜೊತೆನೇ ಇರೋದು. ನಾನು ಹೊಸದಾಗಿ ನಾನು ಯಾರು ಬಂದರೂ ನಾನು ಸೇರಿಸ್ಕೊಳಲ್ಲ. ನಂಗೆ ಬೇಕಾಗಿಲ್ಲ. ನನಗೆ ನಾನು ಏನೂ ಇಲ್ದಿದ್ದಾಗ ಯಾರಿದ್ರೋ ಅವರೇ ನಂಗೆ ಬೇಕು. ನಾನೀಗ ಇದ್ದೀನಿ ಅಂತ ನಂಗೆ ಯಾರ ಹತ್ರ ಬರಬೇಡಿ. ನಾನು ಒಬ್ಬ ಆರ್ಟಿಸ್ಟ್ ಆಗಿ ನೋಡಿ ಸಾಕು ನನಗೆ. ಸೊ ನನಗೆ ಯಾರೂ ಮಾಡಿರಲಿಲ್ಲ. ಬಟ್ ಮೊನ್ನೆ ಅದನ್ನು ನೋಡಿ ನನಗೆ ಪ್ರತಿದಿನ ನಂಗೆ ನೋವಾಗುತ್ತೆ, ಅದು ತುಂಬ ನೋವಾಗುತ್ತೆ. ನಮ್ಮ ತಾಯಿಗೆ ಹಾಗೆಲ್ಲ ಮಾತಾಡಿದ್ರೆ ನನಗೆ ಸರಿಯಾಗಿ ಸಿಟ್ಟು ಬಂದ್ಬಿಡುತ್ತೆ, ನನಗೆ ಭಾಳ ಬೇಜಾರಾಗುತ್ತೆ ಅಷ್ಟೇ. ಬಟ್ ತುಂಬ ಒಳ್ಳೆ ಕಮೆಂಟ್ ಮಾಡೋರು, ತುಂಬ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಇದಿಷ್ಟು ಹುಲಿ ಕಾರ್ತಿಕ್ ಸರ್ ಮಾತುಗಳಾಗಿತ್ತು. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಅಂದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಹೋದರು. ಅವರು ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಮತ್ತು ಅವರ ವೃತ್ತಿ ಬದುಕಿನಲ್ಲಿ, ಜೊತೆಗೆ ಅವರ ವೈಯಕ್ತಿಕ ಬದುಕಿನಲ್ಲೂ ಕೂಡ. ಯಾರೋ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋದಕ್ಕೂ ಮುಂಚೆ ತಮ್ಮ ಸಾಧನೆ ಏನು, ತಾವೆಷ್ಟು ಬೆಳೆದಿದ್ದೀವಿ, ತಾವೆಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು ನೋಡಬೇಕಾಗುತ್ತೆ. ಸುಮ್ಮನೆ ಬೇರೆಯವರ ಬದುಕಿನ ಬಗ್ಗೆ ಅಥವಾ ಬೇರೆಯವರು ಬೆಳೆದು ಬಂದ ಹಾದಿಯ ಬಗ್ಗೆ ಕಮೆಂಟ್ ಮಾಡೋದು ಸುಲಭದ ಕೆಲಸ. ಅದಕ್ಕೂ ಮುಂಚೆ ನಿಮ್ಮ ಬದುಕನ್ನು ನೀವು ಒಂದು ಸಲ ಮಿರರ್ನಲ್ಲಿ ನೋಡಿಕೊಂಡ್ರೆ ತಾನೇನು, ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬೇಕಾ ಬೇಡವಾ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ನಿಜಕ್ಕೂ ಸ್ಫೂರ್ತಿಯುತ ಬದುಕು ಹುಲಿ ಕಾರ್ತಿಕ್ ಅವ್ರದ್ದು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸಾಕಷ್ಟು ಏರಿಳಿತಗಳನ್ನು ಕಂಡು ಫೈನಲಿ ಕರುನಾಡಿನ ಮನವನ್ನು ತಲುಪ್ತಾ ಇದ್ದಾರೆ. ಮಜಾ ಭಾರತ ಶೋ ಇರಲಿ, ಗಿಚ್ಚಿ ಗಿಲಿಗಿಲಿ ಶೋ ಇರಲಿ, ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅವರ ಸಿನಿಮಾ ಕರಿಯರ್ ಜೊತೆಗೆ ಸೀರಿಯಲ್ ಕರಿಯರ್, ರಿಯಾಲಿಟಿ ಶೋ ಹೀಗೆ ಸಾಕ್ತಾ ಇರಲಿ, ಅವರ ವೃತ್ತಿ ಬದುಕು ಅದ್ಭುತವಾಗಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.